ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯಧಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಮೇ 14, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನೂ ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮಗೆ ಉತ್ಸಾಹ, ಚೈತನ್ಯ ಮತ್ತು ಕಾರ್ಯೋತ್ಸಾಹ ತುಂಬಿದ ದಿನವಾಗಿದೆ. ಬುಧವಾರದ ಬುದ್ಧಿಗ್ರಹದ ಪ್ರಭಾವದಿಂದ ನಿಮ್ಮ ಆಲೋಚನೆ ಸ್ಪಷ್ಟವಾಗುತ್ತದೆ, ಮಾತನಾಡುವ ಶಕ್ತಿ ಪರಿಣಾಮಕಾರಿಯಾಗುತ್ತದೆ. ಬಹುಶಃ ನೀವು ಬಹುಜನರ ಮಧ್ಯದಲ್ಲಿ ನಿಮ್ಮ ಮಾತುಗಳಿಂದ ಗಮನ ಸೆಳೆಯುವ ಸಾಧ್ಯತೆ ಇದೆ. ನಿಮ್ಮ ನಿರ್ಧಾರಾತ್ಮಕತೆ, ತ್ವರಿತ ಚಿಂತನೆ ಹಾಗೂ ನಿರ್ಧಾರ ಕೈಗೊಳ್ಳುವ ಸಾಮರ್ಥ್ಯ ಇಂದಿನ ದಿನದಲ್ಲಿ ಬಹುಮಾನ ನೀಡಬಹುದು. ಕೆಲವರು ತಮ್ಮ ದೃಷ್ಟಿಕೋನವನ್ನು ಸ್ಪಷ್ಟಪಡಿಸಲು ಉತ್ತಮ ವೇದಿಕೆಯನ್ನು ಪಡೆಯುತ್ತಾರೆ. ಪಠಣ, ಬರವಣಿಗೆ, ಸಂವಹನ ಕ್ಷೇತ್ರದಲ್ಲಿ ಇವರು ಯಶಸ್ಸು ಕಾಣಬಹುದು. ಇಂದು ಸಣ್ಣ ಪ್ರಯಾಣ, ಕಚೇರಿ ಅಥವಾ ವ್ಯವಹಾರ ಸಂಬಂಧಿತ ಭೇಟಿ ಅಥವಾ ಶಾಲಾ ವಿಚಾರವಾಗಿ ಪೋಷಕರೊಂದಿಗೆ ಚರ್ಚೆಗಳು ಸಂಭವಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಉದ್ಯೋಗದಲ್ಲಿ ನಿಮ್ಮ ತ್ವರಿತ ನಿರ್ಧಾರಗಳೇ ಹೆಚ್ಚು ಪರಿಣಾಮಕಾರಿಯಾಗುವವು. ಇಂದು ಒತ್ತಡದ ನಡುವೆಯೂ ಕಾರ್ಯಗಳನ್ನು ಚೆನ್ನಾಗಿ ನಿರ್ವಹಿಸುವಿರಿ. ನಿಮಗೆ ಹೊಸ ಯೋಜನೆ ಅಥವಾ ಪ್ರಸ್ತಾವನೆ ಹಂಚಿಕೊಳ್ಳಲು ಸೂಕ್ತ ಸಮಯ. ಹಿರಿಯ ಅಧಿಕಾರಿಗಳ ಮೆಚ್ಚುಗೆ, ನವೀನ ಜವಾಬ್ದಾರಿಗಳು ಮತ್ತು ಮುಂದಿನ ಹುದ್ದೆಗೆ ಚರ್ಚೆ ಉಂಟಾಗಬಹುದು. ಯಾವುದೇ ಮಹತ್ವದ ಇಮೇಲ್ ಅಥವಾ ಪ್ರಸ್ತಾವನೆಗಳನ್ನು ಇಂದೇ ಕಳುಹಿಸುವುದು ಉತ್ತಮ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಇಂದಿನ ಸಂದರ್ಶನಗಳಲ್ಲಿ ಖಚಿತವಾಗಿ ತಮ್ಮ ಪ್ರತಿಭೆಯನ್ನು ತೋರಿಸುವ ಯೋಗ. ಕೆಲವರಿಗೆ ಆನ್ಲೈನ್ ಕೋರ್ಸ್ಗಳಿಗೆ ಸೇರುವ ಅಥವಾ ಅರ್ಜಿ ಸಲ್ಲಿಸುವ ಯೋಗವೂ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಸವಾಲುಗಳಿಗಿಂತ ಅವಕಾಶಗಳೇ ಹೆಚ್ಚು. ಹಳೆಯ ಸಾಲ ಮರಳಬಹುದು ಅಥವಾ ಬಾಕಿ ಹಣ ಲಭಿಸಬಹುದು. ದೀರ್ಘಕಾಲಿಕ ಹೂಡಿಕೆಗಳ ಬಗ್ಗೆ ವಿಚಾರಣೆ ಮಾಡುವ ಸೂಕ್ತ ಸಮಯ. ಆದಾಯ ಹೆಚ್ಚಿಸಲು ನೀವು ಹೊಸ ರೀತಿಯ ಆಲೋಚನೆ ಮಾಡಬಹುದು. ಬಹುಶಃ ಫ್ರೀಲಾನ್ಸ್ ಕೆಲಸ, ಪಾರ್ಟ್ ಟೈಮ್ ವ್ಯವಹಾರ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಚಟುವಟಿಕೆ. ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ಲಾಭದ ದಿನ. ಆದರೆ ಹೆಚ್ಚಿನ ಖರ್ಚುಗಳ ಬಗ್ಗೆ ಎಚ್ಚರಿಕೆಯಿಂದಿರಿ. ಖಾಸಗಿ ಖರ್ಚುಗಳು ನಿಯಂತ್ರಣಕ್ಕೆ ಒಳಪಡಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮಧ್ಯಮ ಶ್ರೇಣಿಯ ದಿನ. ತಲೆನೋವು, ಕಣ್ಣು, ಕಿವಿ ಅಥವಾ ಗಂಟಲು ಸಂಬಂಧಿತ ಅಸ್ವಸ್ಥತೆ ಆಗಬಹುದಾದ ಯೋಗವಿದೆ. ವಿಶೇಷವಾಗಿ ಹೆಚ್ಚು ಮಾತನಾಡುವವರು ಹೆಚ್ಚು ವಿಶ್ರಾಂತಿ ತೆಗೆದುಕೊಳ್ಳಬೇಕು. ಉತ್ತಮ ನೀರಾವರಿ, ಹಸಿರು ಆಹಾರ ಸೇವನೆ ಹಾಗೂ ಲಘು ವ್ಯಾಯಾಮದಿಂದ ದೇಹದಲ್ಲಿ ಶಕ್ತಿಯು ಮೇಲ್ದರ್ಜೆಗೆ ಹೋಗಬಹುದು. ಮನಸ್ಸಿನಲ್ಲಿ ಚಿಂತೆ ಅಥವಾ ಆತಂಕವಿದ್ದರೆ ಇಂದು ಧ್ಯಾನ, ಸಂಗೀತ ಅಥವಾ ಧರ್ಮಗ್ರಂಥ ಓದು ಉತ್ತಮ ಪರಿಹಾರ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಸೌಹಾರ್ದಮಯ ವಾತಾವರಣವಿದೆ. ಮಕ್ಕಳ ಶಿಕ್ಷಣ, ಕುಟುಂಬ ಸಮಿತಿಯಲ್ಲಿ ತೀರ್ಮಾನ ಅಥವಾ ಪೋಷಕರಿಗೆ ಚಿಕಿತ್ಸೆ ನೀಡುವ ವಿಷಯಗಳ ಬಗ್ಗೆ ಚರ್ಚೆ ನಡೆಯಬಹುದು. ಪತ್ನಿ ಪತಿಗೆ ಗಮನ ಕೊಡುವ, ಅವರೊಂದಿಗೆ ನಿರ್ದಿಷ್ಟ ಸಮಯ ಕಳೆಯುವ ಮತ್ತು ಹೊಸ ಯೋಜನೆಗಳನ್ನು ಹಂಚಿಕೊಳ್ಳುವ ಸಮಯ. ವಿವಾಹಿತರಿಗೆ ಸಂತೋಷದ ಸುದ್ದಿ ಅಥವಾ ಸಂಭ್ರಮದ ಘಳಿಗೆಗಳು ಬರಬಹುದು. ವೈವಾಹಿಕ ಸಂಬಂಧಗಳ ಗಂಭೀರ ವಿಚಾರಗಳು ಕೂಡ ಚರ್ಚೆಗೆ ಬರಬಹುದು. ಶಾಂತವಾದ ಹಾಗೂ ಸಮನ್ವಯಯುತ ನಡವಳಿಕೆ ಅವಶ್ಯ. ವೀಕ್ಷಕರೇ, ನೀವು ಇಂದು ಬುದ್ಧಿಗ್ರಹದ ಪ್ರಭಾವದಿಂದ ಜ್ಞಾನದ ಬೆಳಕು ನಿಮ್ಮೊಳಗೆ ಹರಡಲಿದೆ. ಆದ್ದರಿಂದ ಧ್ಯಾನ, ಶ್ಲೋಕ ಪಠಣ ಅಥವಾ ದೇವಾರಾಧನೆ ಮಾಡಿ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಬಹುದು. ಪಚೈ ಬಣ್ಣದ ಹೂವುಗಳಿಂದ ದೇವರಿಗೆ ಅರ್ಚನೆ ಮಾಡಿ. ಮಕ್ಕಳಿಗೆ ವಿದ್ಯಾದಾನ ಅಥವಾ ಪುಸ್ತಕ ದಾನ ಮಾಡಿದರೆ ಶುಭ ಫಲ. ಈಗೊಂದು ಉತ್ತಮ ಕಾಲ. ಭವಿಷ್ಯದ ದಿಕ್ಕಿನಲ್ಲಿ ಧ್ಯಾನಮಗ್ನರಾಗಿ ನಿಮ್ಮ ಗುರಿಗೆ ಅನುಕೂಲವಾದ ಶಕ್ತಿ ಅನುಭವಿಸಬಹುದು. ಅದೃಷ್ಟದ ಸಂಖ್ಯೆ 5. ಬುಧದ ಆಧಿಪತ್ಯವಿರುವ ಈ ಸಂಖ್ಯೆಯು ಆಲೋಚನೆ, ಸಂವಹನ ಮತ್ತು ಚುರುಕಿನಿಂದ ಕೂಡಿದೆ. ಇಂದು ಈ ಸಂಖ್ಯೆಯೊಂದಿಗೆ ಜೋಡಿಸಿದ ಕಾರ್ಯಗಳಿಗೆ ಹೆಚ್ಚು ಶಕ್ತಿಯ ಪ್ರವಾಹವಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಆಂತರಿಕ ಸಮತೋಲನ, ಮನಃಶಾಂತಿ ಮತ್ತು ಹೊಸ ಆರಂಭದ ಪ್ರತೀಕ. ಈ ಬಣ್ಣದ ಉಡುಗೆ ಅಥವಾ ಹಸಿರು ಹೂವುಗಳು
ಇಂದಿನ ಶಕ್ತಿ ವೃದ್ಧಿಗೆ ಸಹಕಾರಿಯಾಗುತ್ತವೆ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 10:30. ಈ ಸಮಯದೊಳಗೆ ತೆಗೆದುಕೊಳ್ಳುವ ನಿರ್ಧಾರಗಳು, ಪ್ರಸ್ತಾಪಗಳು ಅಥವಾ ಶುಭ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಿದೆ. ಶಿಕ್ಷಣ, ವ್ಯವಹಾರ ಮತ್ತು ಆಧ್ಯಾತ್ಮಕ್ಕೆ ಇದು ಶ್ರೇಷ್ಠ ಕಾಲ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಧೈರ್ಯ, ನಿರ್ಧಾರ ಹಾಗೂ ಶ್ರಮದ ಫಲ ಸಿಗುವ ದಿನವಾಗಿದೆ. ಶುಕ್ರ ಮತ್ತು ಬುಧನ ಸಂಯೋಜನೆಯು ಮನಸ್ಸಿಗೆ ಚೈತನ್ಯ, ವಾಣಿಗೆ ಮಧುರತೆ ಹಾಗೂ ಚಲನೆಯಲ್ಲಿರುವ ಯೋಜನೆಗಳಿಗೆ ಸ್ಪಷ್ಟತೆಯ ಲಾಭ ತರುತ್ತದೆ. ನಿಮ್ಮ ಆಂತರಿಕ ಶಕ್ತಿ ಮತ್ತು ಸಹನೆ ನಿಮ್ಮನ್ನು ಒಬ್ಬ ವಿಶ್ವಾಸಾರ್ಹ ವ್ಯಕ್ತಿಯಾಗಿಸುತ್ತದೆ. ಈ ದಿನ ನೀವು ಕೈ ಹಾಕುವ ಕೆಲಸಗಳಲ್ಲಿ ಸ್ಪಷ್ಟತೆ ಇರಲಿ. ಆತುರದಿಂದ ತೀರ್ಮಾನ ತೆಗೆದುಕೊಳ್ಳುವುದನ್ನು ತಪ್ಪಿಸಿ. ಕುಟುಂಬ, ಆರ್ಥಿಕ ಮತ್ತು ವೃತ್ತಿ ಕ್ಷೇತ್ರದಲ್ಲಿ ಸಮನ್ವಯದ ಅಗತ್ಯವಿದೆ. ಹಳೆಯ ಸ್ನೇಹಿತರಿಂದ ಸಹಾಯ ಅಥವಾ ಬೇರೊಬ್ಬರ ಬುದ್ಧಿವಂತರ ಸಲಹೆಯಿಂದ ಉಪಕಾರವಾಗಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ಹೊಸ ಪ್ರಾಜೆಕ್ಟ್ ಅಥವಾ ಹೊಣೆಗಾರಿಕೆಯಲ್ಲಿ ತಮ್ಮ ಜವಾಬ್ದಾರಿಯುತ ಕಾರ್ಯಚಟುವಟಿಕೆಗಳಿಂದ ಮೇಲಧಿಕಾರಿಗಳ ಮೆಚ್ಚುಗೆಯನ್ನು ಗಳಿಸಬಹುದು. ಸಹೋದ್ಯೋಗಿಗಳೊಂದಿಗೆ ಸೌಹಾರ್ದಪೂರ್ಣ ವಾತಾವರಣ ನಿರ್ಮಾಣ ಮಾಡುವಲ್ಲಿ ಯಶಸ್ವಿಯಾಗುವಿರಿ. ಕಲಾತ್ಮಕ ಕ್ಷೇತ್ರ, ಮಾರ್ಕೆಟಿಂಗ್, ಬ್ಯಾಂಕಿಂಗ್ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ದಿನ. ತಮ್ಮ ಕೆಲಸದ ಫಲಿತಾಂಶವನ್ನು ಸರಿಯಾದ ಪ್ಲಾನಿಂಗ್ ಮೂಲಕ ಸಾಧಿಸಬಲ್ಲರು. ಈ ದಿನ ಹಡಗಿನಂತೆ ನಡೆಯುವುದು ಉತ್ತಮ. ವೃತ್ತಿ ಬದಲಿ ಯೋಚಿಸುತ್ತಿರುವವರು ಹೊಸ ಅವಕಾಶಗಳನ್ನು ತಲುಪಬಹುದು. ಆದರೆ ಸ್ಪಷ್ಟ ಜವಾಬ್ದಾರಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆದ ಬಳಿಕ ಮಾತ್ರ ನಿರ್ಧಾರಕ್ಕೆ ಬರಬೇಕು. ಉದ್ಯಮಿಗಳಿಗೆ ಇಂದು ಹೊಸ ಗ್ರಾಹಕರನ್ನು ಸೆಳೆಯುವ ಉತ್ಪನ್ನ ಪ್ರಚಾರ ಅಥವಾ ಆನ್ಲೈನ್ ಮಾರ್ಕೆಟಿಂಗ್ಗೆ ಗಮನ ಹರಿಸುವ ಉತ್ತಮ ದಿನ. ಲಾಭದಾಯಕ ಒಪ್ಪಂದಗಳು ಮೂಡಿಬರಬಹುದು, ಆದರೆ ಕಾನೂನು ಅಥವಾ ಲೆಕ್ಕಪತ್ರಗಳ ಪರಿಶೀಲನೆ ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ಜವಾಬ್ದಾರಿತ್ವದ ನಡೆ ಅತ್ಯವಶ್ಯ. ಶುಭ ದಿನವಾದರೂ ಕೂಡ ಅನಿವಾರ್ಯ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಇಂದಿನ ಹಣದ ನಿರ್ವಹಣೆ ಯುಕ್ತಿಯಾಗಿರಲಿ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳು ಲಾಭದ ಸೂಚನೆ ನೀಡಬಹುದು, ವಿಶೇಷವಾಗಿ ಭೂಸಂಪತ್ತಿ ಅಥವಾ ದೀರ್ಘಕಾಲಿಕ ಠೇವಣಿ ರೂಪದಲ್ಲಿ. ಸಾಲ ದೇವಣೆ ಸಂಬಂಧಿತ ವಿಷಯಗಳಲ್ಲಿ ಸ್ವಲ್ಪ ತಡೆದುಕೊಳ್ಳುವುದು ಉತ್ತಮ. ವಿದೇಶಿ ವ್ಯವಹಾರ ಅಥವಾ ಆಂತರಿಕ ಷೇರು ಹೂಡಿಕೆಗಳಿಗೆ ನೇರವಾಗಿ ಕೈ ಹಾಕಬೇಡಿ. ವಿಶ್ಲೇಷಣೆಯ ಬಳಿಕ ಮಾತ್ರ ನಿರ್ಧಾರ ತೆಗೆದುಕೊಳ್ಳಿ. ಕುಟುಂಬದ ಹಿರಿಯರ ಸಲಹೆ ಅತ್ಯುತ್ತಮ ಫಲ ನೀಡಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ಆರೋಗ್ಯದಲ್ಲಿ ಇಂದು ಭಿನ್ನತೆಗಳು ಕಂಡುಬರಬಹುದು. ತಲೆನೋವು, ಜೀರ್ಣಕ್ರಿಯೆ ಸಮಸ್ಯೆಗಳು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಉದಯಿಸಬಹುದು. ಹಾಗಾಗಿ ಸರಿಯಾದ ಸಮಯಕ್ಕೆ ಸರಿಯಾದ ಆಹಾರ ತೆಗೆದುಕೊಳ್ಳುವುದು ಅಗತ್ಯ. ಬಿಸಿಲಿನಿಂದ ದೂರವಿದ್ದು ತಂಪಾದ ಪಾನೀಯ, ಹಣ್ಣು ಮತ್ತು ತಾಜಾ ಆಹಾರ ಸೇವನೆ ಮಾಡುವುದು ಶ್ರೇಷ್ಠ. ಇಂದು ಮನಸ್ಸಿನಲ್ಲಿ ಕಿಂಚಿತ ನಿರಾಶೆ ಅಥವಾ ಚಿಂತೆ ತೋರುವ ಲಕ್ಷಣಗಳಿರಬಹುದು. ಧ್ಯಾನ, ಪ್ರಾಣಾಯಾಮ ಅಥವಾ ಪ್ರಾಕೃತಿಕ ತೊಟ್ಟಿಲಿನಲ್ಲಿ ಕಾಲ ಕಳೆಯುವುದು ಶ್ರೇಷ್ಠ. ಹಲವಾರು ಜನರಿಗೆ ಮಲಗುವ ಅಭ್ಯಾಸ, ನಿದ್ರೆ ಸಮಯದ ಅವ್ಯವಸ್ಥೆ ದೇಹದಲ್ಲಿ ಶಕ್ತಿಯ ಕೊರತೆಯನ್ನು ಉಂಟು ಮಾಡಬಹುದು. ಯೋಗಾಸನ ಅಥವಾ ತೈಚಿ ಬಳಸಿ ಚೈತನ್ಯ ಪಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬದಲ್ಲಿ ಶಾಂತಿ, ಸಮನ್ವಯ ಹಾಗೂ ಸಹಕಾರದ ಅಗತ್ಯವಿದೆ. ಪತ್ನಿ ಪತಿಯೊಂದಿಗೆ ಅಥವಾ ಮಕ್ಕಳೊಂದಿಗೆ ಸಮಯ ಕಳೆಯುವುದು ನಿಮಗೆ ಆಂತರಿಕ ಸಂತೋಷ ನೀಡುತ್ತದೆ. ಬಂಧು ಮಿತ್ರರೊಂದಿಗೆ ಗಂಭೀರ ಮಾತುಕತೆಗಳಿಗೆ ಸನ್ನಿವೇಶ ಉಂಟಾಗಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಆತ್ಮೀಯ ಚರ್ಚೆಗಳಿಗೆ ಉತ್ತಮ ದಿನ. ಕೆಲವು ಗಂಭೀರ ನಿರ್ಧಾರಗಳು ನಿಮ್ಮ ಸಂಬಂಧದಲ್ಲಿ ಹೊಸ ಘಟ್ಟ ತರುತ್ತವೆ. ಸಂಬಂಧ ಉಳಿಸಲು ಸಮಯ, ಪ್ರೀತಿ ಮತ್ತು ಸಹಾನುಭೂತಿಯನ್ನು ಹಂಚಿಕೊಳ್ಳಿ. ವಿವಾಹೋತ್ಸುಕರಿಗೆ ಹೊಸ ಸಂಬಂಧಗಳ ಸಾಧ್ಯತೆ ಇದೆ. ಕುಟುಂಬದವರಿಂದ ಪೋಷಣೆ, ಪ್ರೋತ್ಸಾಹ ದೊರೆಯಬಹುದು. ಹಿರಿಯರ ಆಶೀರ್ವಾದ ಪಡೆಯುವುದು ಇಂದಿನ ಗುರಿಯಾಗಲಿ. ವೀಕ್ಷಕರೇ, ನೀವು ಇಂದು ಈ ಬುಧವಾರದ ಶಕ್ತಿಯನ್ನು ಶುದ್ಧ ಆತ್ಮ ಪರಿಶೀಲನೆಗೆ ಬಳಸಿಕೊಳ್ಳಿ. ವಿಷ್ಣು, ಲಕ್ಷ್ಮೀದೇವಿ ಅಥವಾ ಗುರುದೇವರ ಪೂಜೆಯಲ್ಲಿ ಪಾಲ್ಗೊಳ್ಳಿ. ಗುರು ಪೂರ್ಣಿಮೆಯ ಶಕ್ತಿ ಇಂದಿನ ಬುಧವಾರದಲ್ಲಿ ಹಾರ್ಮೋನಿಯ ಸೃಷ್ಟಿಗೆ ದಾರಿಯಾಗಿದೆ. ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸುವುದು ಶುಭ. ದೇವಾಲಯದಲ್ಲಿ ಸಾತ್ವಿಕ ಆಹಾರದ ದಾನ ಅಥವಾ ಹಸುವಿಗೆ ತಾಜಾ ಹಸಿರು ತೃಣ ನೀಡುವುದು ಪವಿತ್ರ. ಗಾಯತ್ರಿ ಮಂತ್ರ, ಧ್ಯಾನ ಮತ್ತು ಪುಸ್ತಕ ಪಠಣವು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಸಂಜೆ ವೇಳೆಗೆ ದೀಪಾರಾಧನೆ ಶಕ್ತಿಯ ಪುನರ್ಸ್ಥಾಪನೆಗೆ ಸಹಕಾರಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಶಕ್ತಿ ಪ್ರತೀಕ. ಸುಂದರತೆ, ಸಮತೋಲನ ಹಾಗೂ ದೈಹಿಕ ಮತ್ತು ಮಾನಸಿಕ ಶ್ರೇಯಸ್ಸನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ಕಾರ್ಯಗಳಲ್ಲಿ ನಿಖರತೆ ಮತ್ತು ಸೌಂದರ್ಯವನ್ನು ತೋರಿಸುವಲ್ಲಿ ಇದು ನೆರವಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು.
ಈ ಬಣ್ಣ ಶಾಂತಿ, ಸ್ಥಿರತೆ ಮತ್ತು ಆರ್ಥಿಕ ಸಮೃದ್ಧಿಗೆ ಸಂಕೇತ. ಇಂದು ಈ ಬಣ್ಣದ ಉಡುಗೆ ಧರಿಸುವುದು ಅಥವಾ ನೈಸರ್ಗಿಕ ಹಸಿರು ಸುತ್ತಲೂ ಇರುವುದು ಶುಭ. ಶುಭ ಸಮಯ ಬೆಳಗ್ಗೆ 9 ರಿಂದ ಬೆಳಗ್ಗೆ 11:30. ಈ ಸಮಯದಲ್ಲಿ ನೀವು ಪೂಜೆ, ಸಹಿ ಅಥವಾ ಹೊಸ ವ್ಯವಹಾರ ಆರಂಭಿಸಬಹುದು. ಈ ಮುಹೂರ್ತದಲ್ಲಿ ಶ್ರದ್ಧೆಯಿಂದ ಪ್ರಾರಂಭಿಸಿದ ಕಾರ್ಯಗಳು ಯಶಸ್ಸು ತರುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಬುದ್ಧಿವಂತಿಕೆ, ಸಂವಹನ ಕೌಶಲ ಹಾಗೂ ಸೃಜನಾತ್ಮಕತೆಯ ಮೂಲಕ ಗಮನ ಸೆಳೆಯುವ ದಿನ. ನಿಮ್ಮ ಮಿತಭಾಷೆ ಮತ್ತು ಆಲೋಚನಾತ್ಮಕ ದೃಷ್ಟಿಕೋನದ ಮೂಲಕ ಗೊಂದಲದ ಪರಿಸ್ಥಿತಿಗಳನ್ನು ಬಗೆಹರಿಸಬಹುದು. ಸೋಮ ಬುಧ ಗ್ರಹಗಳ ಸೂಕ್ತ ಸಂಯೋಜನೆಯಿಂದ ಭಾವನೆಗಳಿಗೆ ತೂಕ ಕೊಡುವ ಮತ್ತು ಅಂತರ್ನಿಹಿತ ಶಕ್ತಿ ಬಳಸಿ ನಿರ್ಧಾರಗಳನ್ನು ಕೈಗೊಂಡು ಉತ್ತಮ ಫಲ ಪಡೆಯುವ ಅವಕಾಶವಿದೆ. ಸಹಜ ಸಂಶಯ ಹಾಗೂ ಬದಲಾವಣೆ ತೀವ್ರ ಮನಸ್ಥಿತಿ ಎದುರಾಗಬಹುದು. ಆದರೂ ಸಹ ನಿಖರತೆ ಹಾಗೂ ನಿಗದಿತ ಯೋಜನೆಯಿಂದ ಇಂದು ಯಶಸ್ಸು ಸಾಧಿಸಬಹುದು. ಹೊಸ ಸನ್ನಿವೇಶಗಳಲ್ಲಿ ನಿಮ್ಮ ಸ್ನೇಹಶೀಲತೆ ಹಾಗೂ ಚತುರತೆಯು ಸಹಾಯಕರಾಗುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಇಂದು ಕೆಲಸದ ಕ್ಷೇತ್ರದಲ್ಲಿ ನಿಮ್ಮ ಸಂವಹನ ಮತ್ತು ಬುದ್ಧಿಮತ್ತೆಯು ಅನ್ಯರನ್ನು ಆಕರ್ಷಿಸುತ್ತದೆ. ನಿಮಗೆ ಅನಿವಾರ್ಯವಾಗಿ ಬಹುಪಾಲು ಸಭೆಗಳಲ್ಲಿ ಭಾಗವಹಿಸಬೇಕಾಗಬಹುದು. ಬೃಹತ್ ಯೋಜನೆಗಳ ಪ್ರಾರಂಭಕ್ಕೆ ಇದು ಉತ್ತಮ ಸಮಯ. ಸಹೋದ್ಯೋಗಿಗಳೊಂದಿಗೆ ಜ್ಞಾನ ಹಂಚಿಕೆಗೆ ಇದು ಸೂಕ್ತ ದಿನವಾಗಿದೆ. ವೃತ್ತಿಯಲ್ಲಿ ಬದಲಾವಣೆ, ಸ್ಥಳಾಂತರ ಅಥವಾ ಹೊಸ ಪದವಿ ಪ್ರಾಪ್ತಿಯ ಸೂಚನೆಗಳಿವೆ. ಅಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಸಲಹೆಗಳ ನಿರೀಕ್ಷೆ ಇರಲಿ. ಬುದ್ಧಿಗೋಷ್ಠಿ, ಮಾಧ್ಯಮ, ಓದು ಬರಹ, ಸಂಶೋಧನೆ ಅಥವಾ ತಾಂತ್ರಿಕ ಕ್ಷೇತ್ರಗಳಲ್ಲಿ ಕಾರ್ಯನಿರತ ಮಿಥುನ ರಾಶಿಯವರಿಗೆ ಇಂದು ಅದೃಷ್ಟದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇಂದು ಹಣಕಾಸಿನಲ್ಲಿ ತೀರ್ಮಾನಗಳನ್ನು ತಾಳ್ಮೆಯಿಂದ ತೆಗೆದುಕೊಳ್ಳಬೇಕು. ಅಲೌಕಿಕ ಖರ್ಚುಗಳ ಅಥವಾ ಅನಿರೀಕ್ಷಿತ ಹಣದ ಅಗತ್ಯದ ಸಾಧ್ಯತೆ ಇದೆ. ಕೆಲವು ಹಳೆಯ ಸಾಲಗಳ ಮರುಪಾವತಿ ಅಥವಾ ಸಾಲದ ಸಂಬಂಧಿತ ಚರ್ಚೆಗಳ ನಿರ್ವಹಣೆ ಸಂಭವಿಸಬಹುದು. ಹೆಚ್ಚುವರಿ ಆದಾಯದ ಯೋಗವಿದೆ, ವಿಶೇಷವಾಗಿ ಉಪಹಾರ ವ್ಯಾಪಾರ, ಲೇಖನ, ಸಾಮಾಜಿಕ ಮಾಧ್ಯಮ ಅಥವಾ ವಿದ್ಯಾ ಸಂಬಂಧಿತ ಚಟುವಟಿಕೆಗಳಿಂದ. ಆದರೆ ಹೊಸ ಹೂಡಿಕೆಗಳನ್ನು ಇನ್ನೂ ಸ್ವಲ್ಪ ದಿನ ವಿಳಂಬಿಸಿ ಪರಿಶೀಲಿಸಿ ಮುಂದೆ ಹೋಗುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಈ ದಿನ ನಿಮಗೆ ನರಮಂಡಲ, ಉಸಿರಾಟ ಅಥವಾ ಅಲರ್ಜಿಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ವಿಶೇಷವಾಗಿ ಗಾಳಿ, ಧೂಳು ಮತ್ತು ಆಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಗ್ಲಾನಿಯುಂಟಾಗಬಹುದು, ಆದ್ದರಿಂದ ಎಣ್ಣೆಗಟ್ಟಿ ಬಿಸಿಯಾದ ಆಹಾರ ತಪ್ಪಿಸಿ. ಉತ್ತಮ ನಿದ್ರೆ ಮತ್ತು ಮಿತಾಹಾರ ವ್ಯವಸ್ಥೆ ಆರೋಗ್ಯವನ್ನು ತಡೆಯಲಿದೆ. ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಧ್ಯಾನ, ಯೋಗ ಅಥವಾ ಮನಸ್ಸಿಗೆ ನೆಮ್ಮದಿ ನೀಡುವ ಸಂಗೀತ ಉಪಯುಕ್ತ. ವಿಟಮಿನ್ ಬಿ ಕಾಂಪ್ಲೆಕ್ಸ್ ಆಹಾರ ಸೇವನೆ ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಇಂದು ಕುಟುಂಬ ಸಂಬಂಧಗಳಲ್ಲಿ ಸಂವಹನ ಬಹಳ ಮುಖ್ಯ. ಮೌನ ಅಥವಾ ನುಡಿಕಟ್ಟುಗಳಿಂದ ಗೊಂದಲ ಉಂಟಾಗುವ ಸಾಧ್ಯತೆ. ಸಹನೆಯಿಂದ ಮಾತನಾಡಿ, ಎಲ್ಲರ ಭಾವನೆಗಳಿಗೆ ಗೌರವ ನೀಡಿ. ಸಹೋದರರು ಅಥವಾ ಸಮಾನ ವಯಸ್ಸಿನ ಕುಟುಂಬ ಸದಸ್ಯರೊಂದಿಗೆ ಮಾತಿನ ಕಲಹ ಸಂಭವಿಸಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಮನಸೂರಿ ಮಾತನಾಡಲು ಮತ್ತು ತಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾಗಿ ಹೇಳಿಕೊಳ್ಳಲು ಇದು ಒಳ್ಳೆಯ ದಿನ. ಪ್ರೇಮಿಗಳಿಗಾಗಿ ಇಂದು ಸಂವಾದ, ಪ್ಲಾನ್ ಮತ್ತು ಸಂಬಂಧ ಬೆಳೆಸುವ ದಿನ. ವೀಕ್ಷಕರೇ, ನೀವು ಇಂದು ಬುಧವಾರವಾದರೂ ನಿಮ್ಮ ಮನಸ್ಸು ಹೆಚ್ಚು ಚಂಚಲವಾಗಿರುವ ಕಾರಣ ಅದನ್ನು ಶಾಂತಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಶ್ರೇಷ್ಠ. ದೇವಿ ಸರಸ್ವತಿಯ ಧ್ಯಾನ, ಹಸಿರು ಹೂವುಗಳಿಂದ ಪೂಜೆ ಅಥವಾ ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 27 ಬಾರಿ ಪಠಿಸುವುದು ಉತ್ತಮ. ಬುಧ ಗ್ರಹದ ಪ್ರಭಾವ ಹೆಚ್ಚಿರುವ ಕಾರಣ ಹಸಿರು ಬಟ್ಟೆ ದಾನ, ಓದುಗರಿಗೆ ಪೆನ್ ಅಥವಾ ಪುಸ್ತಕ ದಾನ ಮಾಡುವುದು ಶ್ರೇಷ್ಠ ಫಲ ನೀಡುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುದ್ಧಿಯ, ಚುಟುಕುತನದ, ಚಲನಶೀಲತೆಯ ಸಂಕೇತ. ಇಂದು ಈ ಸಂಖ್ಯೆಯು ನಿಮ್ಮ ಚಿಂತನೆಯಲ್ಲಿ ನವೀನತೆ ತರಲಿದೆ. ನಿಮ್ಮ ನಿರ್ಧಾರಗಳು ಈ ಸಂಖ್ಯೆಯ ಶಕ್ತಿಯಿಂದ ಪೋಷಿಸಲ್ಪಡುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಚಿಂತನ ಶಕ್ತಿಗೆ ಬಲ ನೀಡುವುದು ಮಾತ್ರವಲ್ಲ, ಮನಸ್ಸಿಗೆ ಶಾಂತಿ ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಹಸಿರು ಸಸ್ಯದ ಆರಾಧನೆ ನಿಮ್ಮನ್ನು ಒಳ್ಳೆಯ ಚೈತನ್ಯಕ್ಕೆ ನಡೆಸುತ್ತದೆ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1:15. ಈ ಅವಧಿಯಲ್ಲಿ ನಡೆಯುವ ಎಲ್ಲ ಕಾರ್ಯಗಳು ದೃಢ ನಿರ್ಧಾರಗಳ ಮೂಲಕ ಯಶಸ್ಸು ಕಂಡುಬರುತ್ತವೆ. ನೂತನ ಪ್ರಾರಂಭ, ಒಪ್ಪಂದ, ವ್ಯವಹಾರ ಚರ್ಚೆ ಅಥವಾ ಸಂಬಂಧ ಕಟ್ಟುವ ಕಾಲ ಇದು. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸ್ಥೈರ್ಯದಿಂದ ಕೂಡಿದ ದಿನವೊಂದನ್ನು ಅನುಭವಿಸುವ ಸಾಧ್ಯತೆ ಇದೆ. ನಿಮ್ಮ ಒಳಗಿನ ಕಲಾತ್ಮಕತೆ, ಸಹಾನುಭೂತಿ ಹಾಗೂ ಪರಿಹಾರಾತ್ಮಕ ಚಿಂತನೆ ಇವುಗಳು ಇಂದು ಬೆಳಗಬಹುದು.
ಕೆಲ ಸಂದರ್ಭಗಳಲ್ಲಿ ಆವೇಶ ಅಥವಾ ಅತಿಸ್ಪಂದನೆ ಉಂಟಾಗಬಹುದಾದರೂ ಧೈರ್ಯದಿಂದ ಮತ್ತು ತಾಳ್ಮೆಯಿಂದ ನಿರ್ವಹಿಸಿದರೆ ದಿನ ಯಶಸ್ವಿಯಾಗುತ್ತದೆ. ಪೂರ್ವದಲ್ಲಿ ಪ್ರಾರಂಭಿಸಿದ ಕೆಲಸಗಳು ಇಂದು ಪೂರ್ಣತೆಯತ್ತ ಸಾಗುತ್ತವೆ. ಸ್ನೇಹಿತರ ಸಹಕಾರ, ಕುಟುಂಬದ ನೆರವು ಮತ್ತು ಹಿರಿಯರ ಮಾರ್ಗದರ್ಶನದಿಂದ ಈ ದಿನ ದಿಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು. ಇಂದು ನಿಮ್ಮ ಉದ್ದೇಶಗಳು ಸ್ಪಷ್ಟವಾಗಿದ್ದು ಅದರ ದಿಕ್ಕಿನಲ್ಲಿ ಚಲಿಸುವ ದೃಢತೆ ನಿಮ್ಮಲ್ಲಿ ಪ್ರಬಲವಾಗಿರುತ್ತದೆ. ವೀಕ್ಷಕರೇ, ಉದ್ಯೋಗ ಅಥವಾ ವೃತ್ತಿ ವಿಚಾರದಲ್ಲಿ ಇಂದು ಕಚೇರಿಯಲ್ಲಿ ನಿಮ್ಮ ಭಾವೋದ್ರಿಕ್ತತೆ ಕಾರ್ಯಪಟುತನವನ್ನು ಪ್ರಭಾವಿಸಬಹುದಾದ್ದರಿಂದ ನಿಯಂತ್ರಣ ಅನಿವಾರ್ಯ. ಸಹೋದ್ಯೋಗಿಗಳೊಂದಿಗೆ ಭಾವನಾತ್ಮಕ ತಕರಾರು ಸಂಭವಿಸಬಹುದಾದ್ದರಿಂದ ಶಾಂತವಾಗಿರಿ. ಸೃಜನಶೀಲ ವೃತ್ತಿಗಳಲ್ಲಿ ಇರುವವರಿಗೆ ಹೊಸ ಕಲ್ಪನೆಗಳನ್ನು ಅಳವಡಿಸಲು ಉತ್ತಮ ಅವಕಾಶ. ಅಧೀನರು ಅಥವಾ ಕ್ಲೈಂಟ್ಗಳೊಂದಿಗೆ ಸಂವಾದದಲ್ಲಿ ಅನುಕೂಲ ಸಿಗಲಿದೆ. ವೃತ್ತಿ ಬದಲಿ ಅಥವಾ ಹೊಸ ಅವಕಾಶದ ನಿರೀಕ್ಷೆಯಲ್ಲಿರುವವರು ಇಂದು ಸಂದರ್ಶನ ಅಥವಾ ಅವಕಾಶದ ಸಂಬಂಧ ಮಾಹಿತಿ ಪಡೆಯುವ ಯೋಗವಿದೆ. ಸ್ವತಂತ್ರ ಉದ್ಯೋಗಿಗಳಿಗೆ ಹೊಸ ಗ್ರಾಹಕರ ಒಡನಾಟ, ಜಾಹೀರಾತು ಅಥವಾ ವ್ಯಾಪಾರದ ಚರ್ಚೆಗಳಲ್ಲಿ ಚುರುಕು ಅಗತ್ಯ. ವೀಕ್ಷಕರೇ, ಹಣಕಾಸು ವಿಚಾರದಲ್ಲಿ ಇಂದು ಖರ್ಚುಗಳನ್ನು ನಿಯಂತ್ರಿಸಲು ಸೂಕ್ತ ಸಮಯ. ಮನೆಯ ದುರಸ್ತಿ, ಆರೋಗ್ಯ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚುಗಳು ಏರ್ಪಡಬಹುದು. ಆದ್ದರಿಂದ ನಿರ್ವಹಣಾ ಶಕ್ತಿಯ ಜಾಗೃತಿಯೂ ಅವಶ್ಯ. ಹಳೆಯ ಸಾಲಗಳ ಚುಟುಕು ಪರಿಹಾರಕ್ಕೆ ಯತ್ನಿಸಿ. ಹೊಸ ಸಾಲ ಅಥವಾ ಹೂಡಿಕೆಗಳನ್ನೀಗ ಮುಂದೂಡುವುದು ಉತ್ತಮ. ದಿನದ ನಂತರದ ಭಾಗದಲ್ಲಿ ಪುಟ್ಟ ಲಾಭಗಳು, ವಾಪಸ್ಸು ಪಡೆಯುವ ಹಣ ಅಥವಾ ಬಯಲಿನ ಸುದ್ದಿ ಸಿಗಬಹುದು. ವ್ಯಾಪಾರಿಗಳಿಗೆ ದಿನದ ಕೊನೆಗೆ ಲೆಕ್ಕಪತ್ರ ಬದಲಾವಣೆಯ ಪ್ರಕ್ರಿಯೆ ಆರಂಭಿಸಲು ಸೂಕ್ತ. ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಇವತ್ತು ಆರೋಗ್ಯದಲ್ಲಿ ಕೆಲಷ್ಟು ನಾಜೂಕಿನ ಪರಿಸ್ಥಿತಿಗಳು ಇಂದು ತಲೆ ಎತ್ತಬಹುದು. ತಲೆನೋವು, ಮೈಚಳಿ, ಶ್ವಾಸ ಸಮಸ್ಯೆಗಳು ಅಥವಾ ಹೃದಯ ಸಂಬಂಧಿತ ಲಘು ಸಮಸ್ಯೆಗಳು ಕಂಡುಬರುವ ಸಾಧ್ಯತೆ ಇದೆ. ಹಲವು ಜಗಳಗಳು ಅಥವಾ ಮಾನಸಿಕ ಒತ್ತಡದಿಂದ ಹೊಟ್ಟೆಗಸಿಗೆ, ಮುದ್ದು ಕಾಯಿಲೆಗಳ ಸಮಸ್ಯೆ ಉಂಟಾಗಬಹುದು. ಆದ್ದರಿಂದ ಧ್ಯಾನ, ಮೌನ ಅಥವಾ ನಿಸರ್ಗದಲ್ಲಿ ಕಾಲ ಕಳೆಯುವುದು ಉತ್ತಮ. ಶುಭವಾಗಲೆಂದರೆ ಇಂದಿನ ದಿನ ಹೆಚ್ಚು ನೀರು ಕುಡಿಯುವುದು, ಬಿಸಿ ನೀರಿನ ಸ್ನಾನ ಮತ್ತು ಉತ್ತಮ ನಿದ್ರೆಯು ಅನಿವಾರ್ಯ. ವೀಕ್ಷಕರೇ, ಕುಟುಂಬ ಮತ್ತು ಸಂಬಂಧಗಳ ವಿಚಾರದಲ್ಲಿ ಇಂದು ಕುಟುಂಬ ಸದಸ್ಯರೊಂದಿಗೆ ಭಾವನಾತ್ಮಕ ನಂಟು ಬಿಗಿಯಾಗುವುದು. ಹಿರಿಯರೊಂದಿಗೆ ಉಂಟಾಗುವ ಮಾತುಕತೆಗಳು ಪ್ರೇರಣಾತ್ಮಕವಾಗಿರಬಹುದು. ಪತ್ನಿ ಪತಿಯೊಂದಿಗೆ ಅಪರೂಪದ ವಿಷಯಗಳ ಬಗ್ಗೆ ಮಾತನಾಡಿ. ಮಕ್ಕಳಿಗೆ ಮಾರ್ಗದರ್ಶನ ನೀಡಲು ಉತ್ತಮ ಸಮಯ. ಸ್ನೇಹಿತರ ಜೊತೆ ಸಂಬಂಧವನ್ನು ಪುನರ್ಸ್ಥಾಪನೆ ಮಾಡುವ ಸಂದರ್ಭಗಳು ಬರುತ್ತವೆ. ಇತ್ತೀಚೆಗೆ ದೂರವಾದ ಸಂಬಂಧಗಳು ಮರುಜೀವನ ಪಡೆಯುವ ಯೋಗವಿದೆ. ನೋವಿನಿಂದ ದೂರವಿರುವ ಸಂಬಂಧಗಳನ್ನು ಪುನಃ ಕಟ್ಟಲು ಪ್ರಯತ್ನ ಮಾಡುವುದು ಲಾಭಕಾರಿಯಾದ ಕಾರ್ಯವಾಗಬಹುದು. ವೀಕ್ಷಕರೇ, ನೀವು ಇಂದು ಬುಧವಾರವಾದ್ದರಿಂದ ಶ್ರೀ ಮಹಾವಿಷ್ಣು ಅಥವಾ ಗುರು ಬೃಹಸ್ಪತಿಗೆ ಪೂಜೆ ಮಾಡುವುದರಿಂದ ಒಳಿತು. ಮಾನಸಿಕ ಶುದ್ಧತೆ ಮತ್ತು ಜ್ಞಾನದಲ್ಲಿ ಏರಿಕೆ ಕಾಣಬಹುದು. ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 38 ಅಥವಾ 64 ಬಾರಿ ಜಪಿಸುವುದು ಶ್ರೇಷ್ಠ. ವಿಶೇಷವಾಗಿ ಭಗವದ್ಗೀತೆಯ 12ನೇ ಅಧ್ಯಾಯದ ಪಠಣ ಅಥವಾ ಅರ್ಥದ ಆಲೋಚನೆ ಇಂದು ಆತ್ಮಶುದ್ಧಿಗೆ ಕಾರಣವಾಗಬಹುದು. ಮಹಿಳೆಯರಿಗೆ ಆಹಾರ ಅಥವಾ ಹಣದ ದಾನ ಮಾಡಿದರೆ ಪುಣ್ಯ ಲಭಿಸುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ನಿನ್ನ ಭಾವನಾತ್ಮಕ ಶಕ್ತಿ, ಕಲಾತ್ಮಕತೆ ಹಾಗೂ ಸಮತೋಲನದ ಸಂಕೇತವಾಗಿದೆ. ಇದು ಇಂದು ಸತ್ಯ, ಸರಳತೆ ಹಾಗೂ ಪ್ರಾಮಾಣಿಕತೆಯ ಪ್ರತೀಕ. ಅದೃಷ್ಟದ ಬಣ್ಣ ಹಸಿರು. ಇದನ್ನು ತೊಟ್ಟರೆ ನಿನ್ನ ಮನಸ್ಸಿಗೆ ಸಮತೋಲನ, ನವಚೇತನ ಹಾಗೂ ಹೃದಯದ ಶಾಂತಿ ದೊರಕಬಹುದು. ಹಸಿರು ಬಣ್ಣದ ವಸ್ತ್ರಗಳು ಅಥವಾ ಹಸಿರು ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ ಸಂಜೆ ಮಧ್ಯರಾತ್ರಿ 2:45. ಈ ಸಮಯದಲ್ಲಿ ನಿಮ್ಮ ಮಾತಿಗೆ ಒತ್ತಾಯ, ಕಾರ್ಯಕ್ಕೆ ಶಕ್ತಿ ಮತ್ತು ನಿರ್ಧಾರಕ್ಕೆ ಸ್ಪಷ್ಟತೆ ದೊರೆಯುತ್ತದೆ. ಈ ಸಮಯವನ್ನು ಪ್ರಾಮುಖ್ಯ ಕಾರ್ಯಗಳಿಗೆ ಉಪಯೋಗಿಸಿಕೊಳ್ಳಿ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ಆತ್ಮವಿಶ್ವಾಸ, ಉತ್ಸಾಹ ಮತ್ತು ನಾಯಕತ್ವ ಗುಣಗಳಿಂದ ದಿನವನ್ನ ಪ್ರಭಾವಿತಗೊಳಿಸಬಲ್ಲ ದಿನವಾಗಿದೆ. ನಿಮ್ಮ ಮನಸ್ಸು ಸ್ಪಷ್ಟವಾಗಿದ್ದು ಎಲ್ಲ ಕಾರ್ಯಗಳಿಗೂ ಹೊಸ ಉತ್ಸಾಹದ ಜವಾಬ್ದಾರಿತ್ವದಿಂದ ಮುನ್ನಡೆಯುವಿರಿ. ಇಂದಿನ ಬುಧವಾರದ ಬುಧಗ್ರಹದ ಪ್ರಭಾವದಿಂದ ಬುದ್ಧಿ, ಚಾತುರ್ಯ ಮತ್ತು ಸಂಪರ್ಕ ಕೌಶಲಗಳು ಮೆರೆದೇಳಲಿವೆ. ಇಂದು ನೀವು ನಿಮ್ಮ ಯೋಜನೆಗಳನ್ನು ರೂಪಿಸುವ, ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಾಗೂ ಸುದೀರ್ಘ ಗುರಿಗಳತ್ತ ದೃಷ್ಟಿಯಿಟ್ಟುಕೊಳ್ಳುವ ಶ್ರೇಷ್ಠ ಸಮಯ. ಸ್ನೇಹಿತರು ಹಾಗೂ ಕುಟುಂಬದವರಿಂದ ಸಹಕಾರ ದೊರೆಯುವ ಸೂಚನೆಗಳಿವೆ. ಹಳೆಯ ವಿಚಾರಗಳಿಗೆ ಹೊಸ ದೃಷ್ಟಿಕೋನದಿಂದ ನಿರ್ವಹಣೆ ಮಾಡುವಾಗ ಕಠಿಣ ನಿರ್ಧಾರಗಳು ಸುಲಭವಾಗಬಹುದು. ಇಂದು ದೀರ್ಘಕಾಲಿಕ ಶ್ರೇಯಸ್ಸಿಗೆ ನೆಲೆ ಹಾಕುವ ದಿನ. ವೀಕ್ಷಕರೇ, ಉದ್ಯೋಗ ಮತ್ತು ವೃತ್ತಿ ಜೀವನದಲ್ಲಿ ಇವತ್ತಿನ ದಿನ. ಉದ್ಯೋಗದಲ್ಲಿ ನೀವು ತೋರಿಸುವ ನಾಯಕತ್ವದ ಗುಣಗಳು ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರವಾಗುತ್ತವೆ.
ಹೊಸ ಯೋಜನೆಗಳಿಗೆ ನೇತೃತ್ವ ನೀಡುವ ಅವಕಾಶವೂ ಬರುವ ಸಾಧ್ಯತೆ. ಕೆಲವರಿಗೆ ಏಕಾಏಕಿ ಸಭೆಗಳ ಜವಾಬ್ದಾರಿ ಅಥವಾ ಪ್ರಸ್ತುತಿಗಳ ಹೊಣೆ ಸಿಕ್ಕಬಹುದು. ನಿಮ್ಮ ಗಂಭೀರತೆ ಹಾಗೂ ಸಮರ್ಥ ನಿರ್ವಹಣಾ ಕೌಶಲ್ಯದಿಂದ ಮೇಲಧಿಕಾರಿಗಳ ಗಮನ ಸೆಳೆಯಲಿದ್ದೀರಿ. ಈಗಾಗಲೇ ಹುಡುಕುತ್ತಿರುವ ಉದ್ಯೋಗ ಬದಲಾವಣೆಗೆ ಸಂದರ್ಶನಗಳಿಂದ ಚುಟುಕು ಫಲಿತಾಂಶಗಳ ಸಾಧ್ಯತೆ. ಉದ್ಯಮಿಗಳಿಗೆ ಇವತ್ತು ಹೊಸ ಡೀಲ್ಗಳ ಬಗ್ಗೆ ನಿರ್ಧಾರ ಮಾಡುವುದು, ಗ್ರಾಹಕರೊಂದಿಗೆ ನೇರ ಸಂವಾದ ನಡೆಸುವುದು ಲಾಭದಾಯಕ. ಜಾಹೀರಾತು ಅಥವಾ ಮಾರುಕಟ್ಟೆ ಚಟುವಟಿಕೆಗಳಲ್ಲಿ ಹೆಚ್ಚಿನ ತೊಡಗಿಕೆಯು ವ್ಯವಹಾರಕ್ಕೆ ಬೆಳಕು ತರಬಲ್ಲದು. ವೀಕ್ಷಕರೇ, ಹಣಕಾಸಿನ ವಿಷಯದಲ್ಲಿ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸ್ಥಿರತೆ ಮತ್ತು ಜವಾಬ್ದಾರಿಯ ಕೌಶಲ್ಯದಿಂದ ಉತ್ತಮ ನಿರ್ವಹಣೆ ಸಾಧ್ಯ. ಹಳೆಯ ಸಾಲಗಳ ನಿವಾರಣೆಗೆ ಸದುಪಯೋಗದ ದಿನ. ಕೆಲವರಿಗೆ ಬ್ಯಾಂಕ್ ಅಥವಾ ಹಣಕಾಸು ಸಂಸ್ಥೆಗಳಿಂದ ಲಾಭದಾಯಕ ನೆರವುಗಳು ಅಥವಾ ಸೂಚನೆಗಳು ಸಿಗಬಹುದು. ಹೂಡಿಕೆಯಲ್ಲಿ ಆದಾಯ ಸಾಧ್ಯತೆ ಇದೆ, ವಿಶೇಷವಾಗಿ ಷೇರು ಮಾರುಕಟ್ಟೆ ಅಥವಾ ಋಣಪತ್ರಗಳಲ್ಲಿ ಹೂಡಿಕೆ ಮಾಡಿದವರಿಗೆ. ಆದಾಗ್ಯೂ ಹೊಸ ಬಂಡವಾಳ ಹೂಡಿಕೆಗೆ ಮುಂಚೆ ವಿಶ್ಲೇಷಣೆ ಮಾಡುವುದು ಅಗತ್ಯ. ದುಡಿತದ ಹಣವನ್ನು ವೈಯಕ್ತಿಕ ಆಸಕ್ತಿಗಳಿಗೆ ಮಿತವಾಗಿ ಬಳಸಿ. ಚಿನ್ನ ಅಥವಾ ಸ್ಥಿರ ಆಸ್ತಿಗೆ ಹೂಡಿಕೆ ಯೋಚನೆ ಶ್ರೇಷ್ಠ. ವೀಕ್ಷಕರೇ, ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದು ಶಾರೀರಿಕವಾಗಿ ಒಳ್ಳೆಯ ಶಕ್ತಿ, ಚುರುಕು ಹಾಗೂ ಚೈತನ್ಯವಿರುವ ದಿನ. ಆದರೆ ಹೇಳುತ್ತಾರೆ, ಬುದ್ಧಿ ಉಳಿಸಿದವನೇ ಬಾಳಿದ ಎಂದು. ನೀವು ಮನಸ್ಸಿನಲ್ಲಿ ಏರುಪೇರು ಅಥವಾ ಅಲ್ಪ ಒತ್ತಡಕ್ಕೆ ಒಳಗಾಗಬಹುದು. ಆಹಾರದಲ್ಲಿ ನಿಯಮ ಪಾಲಿಸದೆ ನಿರ್ಲಕ್ಷ್ಯ ಮಾಡಿದರೆ ತೊಂದರೆ ಉಂಟಾಗಬಹುದು. ಮಲಬದ್ಧತೆ, ಜೀರ್ಣಕ್ರಿಯೆ ಸಮಸ್ಯೆಗಳ ಬಗ್ಗೆ ಎಚ್ಚರಿಕೆ ಇರಲಿ. ಬಿಸಿಲಿನಲ್ಲಿ ಹೆಚ್ಚು ತಂಗದಿರಿ, ನೀರು ಹೆಚ್ಚು ಕುಡಿಯಿರಿ. ಬೆಳಗಿನ ಯೋಗ, ಪ್ರಾಣಾಯಾಮದಿಂದ ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶಕ್ತಿ ದೊರೆಯುತ್ತದೆ. ವೀಕ್ಷಕರೇ, ಕುಟುಂಬ ಹಾಗೂ ಸಂಬಂಧಗಳ ವಿಚಾರದಲ್ಲಿ ಇಂದು ಕುಟುಂಬದ ವಾತಾವರಣ ಸಹಕಾರಿಯಾಗಿದೆ. ಗೃಹಸ್ಥ ಜೀವನದಲ್ಲಿ ನಿಕಟತೆಯೂ ಹೆಚ್ಚಾಗಬಹುದು. ಹಿರಿಯರೊಂದಿಗೆ ಸಮಯ ಕಳೆಯುವುದು ಶ್ರೇಷ್ಠ ಫಲ ನೀಡುತ್ತದೆ. ಪತ್ನಿ ಪತಿಯೊಂದಿಗೆ ಹೃದಯಸ್ಪರ್ಶಿ ಸಂಭಾಷಣೆ, ಒಟ್ಟಾಗಿ ಯೋಜನೆ ರೂಪಿಸುವ ಸಮಯ ಇಂದಿಗಿದೆ. ಮಕ್ಕಳಿಗೆ ಸಮಯ ನೀಡುವುದು, ಅವರ ವಿಷಯಗಳಲ್ಲಿ ಆಸಕ್ತಿ ತೋರಿಸುವುದು ಸಂಬಂಧಗಳನ್ನು ಗಾಢಗೊಳಿಸುತ್ತದೆ. ಪರಸ್ಪರ ಬುದ್ಧಿವಂತಿಕೆಯ ಮೂಲಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವುದು ಸಾಧ್ಯ. ಕುಟುಂಬ ಸಮಿತಿಯಿಂದ ಹೊರಗಿನ ಪ್ರಯತ್ನಗಳಲ್ಲಿ ಸಹಕಾರ ದೊರೆಯಬಹುದು. ವೀಕ್ಷಕರೇ, ನೀವು ಬುಧವಾರದ ಬುಧನ ಪ್ರಭಾವದಿಂದ ಜ್ಞಾನ ಮತ್ತು ಧ್ಯಾನದತ್ತ ಒಲವು ಹೆಚ್ಚಾಗುತ್ತದೆ. ಗಾಣಪತ್ಯ ಪೂಜೆಯು ಉತ್ತಮ ಫಲ ನೀಡುತ್ತದೆ. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 54 ಬಾರಿ ಜಪಿಸಿರಿ. ಹಸಿರು ಬಟ್ಟೆ ಅಥವಾ ತುಳಸಿಯ ಹಣ್ಣುಗಳನ್ನು ದಾನ ಮಾಡುವುದು ಶುಭಕರ. ಗುರು ಅಥವಾ ಹಿರಿಯರಿಂದ ಜ್ಞಾನಪಾಠ ಪಡೆಯುವುದು, ಪವಿತ್ರ ಗ್ರಂಥಪಾಠ ಅಥವಾ ಜಪದ ತಪಸ್ಸು ಮಾಡಿದರೆ ಮನಸ್ಸಿಗೆ ವಿಶ್ರಾಂತಿ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಚುಟುಕು ನಿರ್ಧಾರ, ಬುದ್ಧಿವಂತಿಕೆ ಮತ್ತು ಪಾಠ ಕಲಿಯುವ ಡೇಸ್ ವೈಬ್ರೇಷನ್ ಸೂಚಿಸುತ್ತದೆ. ಇದು ನಿಮ್ಮ ಬುದ್ಧಿವಂತ ಪ್ರಯತ್ನಗಳಿಗೆ ಶಕ್ತಿ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಈ ಬಣ್ಣವು ಶಾಂತಿ, ಸರಳತೆ ಮತ್ತು ಸದುಪಯೋಗದ ಚೈತನ್ಯವನ್ನು ತರುತ್ತದೆ. ಹಸಿರು ಬಟ್ಟೆ ಧರಿಸುವುದು, ಹಸಿರು ತಳಿ ಅಥವಾ ಹಸಿರು ಹೂವಿನ ಬಳಕೆ ಇಂದು ಶುಭದಾಯಕ. ಶುಭ ಸಮಯ ಬೆಳಗ್ಗೆ 11:15 ರಿಂದ ಮಧ್ಯಾಹ್ನ 1. ಈ ಸಮಯದಲ್ಲಿ ಹೊಸ ಕಾರ್ಯ ಪ್ರಾರಂಭ, ವ್ಯಾಪಾರ ಸಂಬಂಧಿ ನಿರ್ಧಾರಗಳು ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳ ಫಲಿತಾಂಶ ಹೆಚ್ಚು ಫಲಕಾರಿ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ಶ್ರದ್ಧೆ, ನಿಷ್ಠೆ ಹಾಗೂ ಶಿಸ್ತಿನೊಂದಿಗೆ ಕೆಲಸಗಳನ್ನು ನಿರ್ವಹಿಸುವ ದಿನವಾಗಿದೆ. ನಿಮ್ಮ ಅಂತಃಕರಣವು ನಿಖರ ಮತ್ತು ವಿವೇಕಪೂರ್ಣ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ. ಇತರರೊಂದಿಗೆ ಉತ್ತಮ ಸಂವಹನ ಸಾಮರ್ಥ್ಯವನ್ನು ಪ್ರದರ್ಶಿಸುವುದರಿಂದ ನೀವು ಸುತ್ತಮುತ್ತಲಿನವರ ಮೆಚ್ಚುಗೆಗೆ ಪಾತ್ರರಾಗುತ್ತೀರಿ. ನಿಮ್ಮ ಕಾರ್ಯಕ್ಷಮತೆ ಹಾಗೂ ಧೈರ್ಯವು ಯಶಸ್ಸನ್ನು ತಂದೂರುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹಳೆಯ ಕೆಲಸಗಳನ್ನು ಮುಗಿಸುವ ಮೂಲಕ ಇತ್ತೀಚೆಗೆ ಪ್ರಾರಂಭಿಸಿದ ಕಾರ್ಯಗಳಲ್ಲಿ ಹೊಸ ಉತ್ಸಾಹದಿಂದ ಸಾಗಬಹುದು. ಎಲ್ಲಾ ಬದಲಾವಣೆಗಳನ್ನು ಸುಲಭವಾಗಿ ಅಳವಡಿಸಿಕೊಳ್ಳುವ ಶಕ್ತಿ ಇವತ್ತು ನಿಮ್ಮಲ್ಲಿದೆ. ಇನ್ನು ವೀಕ್ಷಕರೇ, ನಿಮ್ಮ ಉದ್ಯೋಗದ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಉದ್ಯೋಗದಲ್ಲಿ ನಿಮಗೆ ದೊಡ್ಡ ಹೊಣೆಗಾರಿಕೆಗಳು, ಮೇಲುನೋಡು ಅಥವಾ ಪ್ರಶಂಸೆಗಳು ದೊರಕಬಹುದು. ನಿಮ್ಮ ದಕ್ಷತೆ, ವ್ಯವಸ್ಥಿತ ಕಾರ್ಯನಿರ್ವಹಣೆ ಮತ್ತು ಪ್ರಾಮಾಣಿಕತೆ ನಿಮಗೆ ಉತ್ತಮ ಯಶಸ್ಸನ್ನು ತರಲಿದೆ. ಹಿರಿಯ ಅಧಿಕಾರಿಗಳಿಂದ ಮಾರ್ಗದರ್ಶನ ಪಡೆಯಲು ಮತ್ತು ಹೊಸ ಅವಕಾಶಗಳನ್ನು ಬಲಪಡಿಸಲು ಇದು ಒಳ್ಳೆಯ ಸಮಯವಾಗಿದೆ. ವೃತ್ತಿ ಬದಲಾವಣೆಯ ಯೋಚನೆ ಹೊಂದಿದವರಿಗೆ ಹೊಸ ಉದ್ಯೋಗಗಳನ್ನು ಹುಡುಕಲು ಇದು ಸೂಕ್ತ ಸಮಯವಾಗಿದೆ. ಆಮಂತ್ರಣಗಳು ಅಥವಾ ಸಂದರ್ಶನಗಳ ಮೂಲಕ ನೀವು ಮುಂಚಿತ ವಾಸ್ತವಿಕತೆಗಳನ್ನು ಪ್ರಾಪ್ತಿಯಾಗಬಹುದು. ಸ್ಪರ್ಧೆ ಇರುವುದರಿಂದ ನಿಮ್ಮ ಉತ್ತಮ ಸಮಯ ನಿರ್ವಹಣೆ ಹಾಗೂ ತಂತ್ರಜ್ಞಾನದಲ್ಲಿ ನೀವು ಉತ್ತಮ ಪ್ರದರ್ಶನ ನೀಡಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ
ಹಣಕಾಸು ವಿಷಯದಲ್ಲಿ ಇವತ್ತು ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಯಂತ್ರಣ ಬಹುಮಾನ ನೀಡುತ್ತದೆ. ಆದರೆ ಅನಿರೀಕ್ಷಿತ ಖರ್ಚುಗಳು ಉದಯಿಸಬಹುದು, ಅದರಿಂದ ಎಚ್ಚರಿಕೆಯಿಂದ ನಿಮ್ಮ ಹಣಕಾಸುಗಳನ್ನು ಹಂಚಿಕೊಳ್ಳಿ. ಹಳೆಯ ಹೂಡಿಕೆಗಳಿಂದ ಲಾಭ ಆಗಬಹುದಾದ ಸಮಯವಿದು, ಆದರೆ ಹೊಸ ಹೂಡಿಕೆಗಳಿಗೆ ಇವತ್ತು ಕೈಹಾಕುವುದು ಅತಿಮಿತಿಯಾಗಿದೆ. ಸಾಲದ ವ್ಯವಹಾರಗಳಲ್ಲಿ ಲಾಂಬಿಕವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅತ್ಯಂತ ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಈ ದಿನ ಆರೋಗ್ಯದ ದೃಷ್ಟಿಯಿಂದ ಇವತ್ತು ನಿಮ್ಮ ಶಾರೀರಿಕ ದೈಹಿಕ ಶ್ರಮದಲ್ಲಿ ಎಚ್ಚರಿಕೆಯಿಂದ ಇರುವುದು ಮುಖ್ಯ. ಉಚ್ಚದಾರಿ, ನಿದ್ದೆ ಕೊರತೆ ಮತ್ತು ಮಾನಸಿಕ ಒತ್ತಡದಿಂದ ಕೈ ತಪ್ಪಿಸಲು ಪ್ರಯತ್ನಿಸಿ. ಜೊತೆಗೆ ನಿಮ್ಮ ಆಹಾರವನ್ನು ನಿಯಮಿತವಾಗಿ ಪಾಲಿಸಿ. ಯೋಗ ಮತ್ತು ಧ್ಯಾನ ನಿಮ್ಮ ಆರೋಗ್ಯವನ್ನು ಚಿರಸ್ಥಾಯಿಯಾಗಿ ಉತ್ತಮವಾಗಿಸಲು ಸಹಾಯ ಮಾಡಬಹುದು. ಅವಶ್ಯಕವಾದ ವಿಶ್ರಾಂತಿ ಪಡೆದು ಸ್ವಲ್ಪ ಮೆದುಳನ್ನು ವಿಶಾಲಗೊಳಿಸಲು ಅವಕಾಶ ಕೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇವತ್ತು ಕುಟುಂಬ ಸಂಬಂಧಗಳಲ್ಲಿ ಇಂದು ಉತ್ತಮ ಸಂವಹನಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಯನ್ನು ಸರಿಯಾಗಿ ನಿವಾರಣೆ ಮಾಡಲು ನಿಮ್ಮ ಶ್ರದ್ಧೆ ಹಾಗೂ ಪ್ರಾಮಾಣಿಕತೆಯನ್ನು ಬಳಸಿ. ಪತ್ನಿ ಅಥವಾ ಪತಿ ಮತ್ತು ಹಿರಿಯರೊಂದಿಗೆ ಈ ದಿನ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳುವ ಸಮಯವಾಗಿದೆ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಹಾರ್ಮೋನಿಯಸ್ ಸಂಬಂಧಗಳನ್ನು ಬೆಳೆಸಲು ಮತ್ತು ಕುಟುಂಬದೊಳಗಿನ ಆತ್ಮೀಯತೆ ಹೆಚ್ಚಿಸಲು ಉತ್ತಮ ಸಮಯ. ಮಕ್ಕಳನ್ನು ಮಾರ್ಗದರ್ಶನ ಮಾಡುವುದರಿಂದ ಸಂತೋಷವನ್ನು ಅನುಭವಿಸಬಹುದು. ವೀಕ್ಷಕರೇ, ನೀವು ಈ ದಿನವು ಚಿಂತನೆ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗಳಿಗೆ ಸಮಯ ಮೀಸಲು ಮಾಡುವುದು ಉತ್ತಮ. ನೀವು ಆತ್ಮಪರಿಶೀಲನೆ, ಧ್ಯಾನ ಮತ್ತು ಪ್ರಾರ್ಥನೆಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮನಸ್ಸಿನಲ್ಲಿ ಶಾಂತಿ ಹಾಗೂ ನಿರ್ವಹಣೆಗೆ ಸಹಾಯ ಮಾಡಬಹುದು. ಓಂ ಬುದ್ಧೇಂ ಶರಣಂ ಗಚ್ಛಾಮಿ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸುವುದು ಶ್ರೇಷ್ಠ. ಅದೃಷ್ಟದ ಸಂಖ್ಯೆ 5. ಇದೊಂದು ಚಟುವಟಿಕೆಯ ಶಕ್ತಿಯನ್ನು ಸೂಚಿಸುತ್ತದೆ. ಇದು ಸ್ಪಷ್ಟತೆ ಮತ್ತು ಚುರುಕಾದ ಕಾರ್ಯವನ್ನು ಸೂಚಿಸುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣವು ಶಾಂತಿ ಮತ್ತು ಸ್ವಚ್ಛತೆಯನ್ನು ಪ್ರತಿಬಿಂಬಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12 ಗಂಟೆ. ಈ ಸಮಯದಲ್ಲಿ ನಿಮ್ಮ ಕಾರ್ಯಗಳು ಸಮಯದ ಪ್ರಗತಿಯಲ್ಲಿ ಯಶಸ್ವಿಯಾಗುವ ಸಾಧ್ಯತೆ ಇದೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ವೀಕ್ಷಕರೇ, ತುಲಾರಾಶಿಯವರ ಇವತ್ತಿನ ದಿನದ ದರ್ಶನ ಹೀಗಿದೆ. ಇಂದು ನಿಮ್ಮ ಚುರುಕು, ಸಮತೋಲನ ಮತ್ತು ಸಾಮಾಜಿಕ ಬುದ್ಧಿಮತ್ತೆಯು ನಿಮಗೆ ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸು ತರಬಲ್ಲದು. ನಿಮ್ಮ ಆಲೋಚನೆಗಳು ಹೆಚ್ಚು ಸ್ಪಷ್ಟವಾಗಿದ್ದು ಅನೇಕ ಕೆಲಸಗಳನ್ನು ಸಂತೃಪ್ತಿಯಿಂದ ಮುಗಿಸಲು ಸಹಕಾರಿಯಾಗುತ್ತದೆ. ಬುಧವಾರದ ಬುದ್ಧಿಗ್ರಹಣ ಪ್ರಭಾವದಿಂದ ನಿರ್ಧಾರಗಳು ಹೆಚ್ಚು ತರ್ಕಬದ್ಧವಾಗಿರುತ್ತವೆ. ಸ್ನೇಹಿತರೊಡನೆ, ಸಹೋದ್ಯೋಗಿಗಳೊಡನೆ ಅಥವಾ ಕುಟುಂಬದೊಂದಿಗೆ ಇರುವ ಸಹಕಾರದ ಬಾಂಧವ್ಯ ಹೆಚ್ಚು ಬಲವಾಗುತ್ತದೆ. ಇಂದು ಹೊಸ ಸಂಬಂಧಗಳು ಪ್ರಾರಂಭವಾಗಬಹುದು. ಹೊಸ ವಾತಾವರಣದಲ್ಲಿ ಹೆಚ್ಚು ಒತ್ತಡವಿಲ್ಲದೆ ನೀವೀಗ ನಿಗದಿತ ಗುರಿಗಳನ್ನು ಮುಟ್ಟಲು ಸಾಧ್ಯವಿದೆ. ಇನ್ನು ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಇವತ್ತಿನ ದಿನ ಉದ್ಯೋಗದಲ್ಲಿರುವವರು ಇಂದಿನ ದಿನದಲ್ಲಿ ಸಮಯ ಪಾಲನೆ ಮತ್ತು ನಿಖರತೆಯೊಂದಿಗೆ ಕಾರ್ಯನಿರ್ವಹಿಸಿ. ನಿಮ್ಮ ರಾಜಕೀಯ ನುಡಿ ಹಾಗೂ ಸಮಾನತೆ ನಿಲುವು ಟೀಮ್ ವರ್ಕ್ನಲ್ಲಿ ಯಶಸ್ಸನ್ನು ತರುತ್ತದೆ. ವಿಶೇಷವಾಗಿ ಅಧಿಕಾರಿಗಳೊಂದಿಗೆ ಕಾನ್ಸೆಪ್ಟ್ ಶೇರ್ ಮಾಡುವ ಸಂದರ್ಭಗಳಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಗಲಿದೆ. ಇದು ಪ್ರಗತಿಗೆ ಹೊಸ ದಾರಿ ತೋರಬಹುದು. ವೃತ್ತಿ ಬದಲಿಗಾಗಿ ಯೋಚಿಸುತ್ತಿರುವವರಿಗೆ ಬದಲಿ ಆಯ್ಕೆಗಳ ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗುವುದು. ಹೊಸ ಉದ್ಯೋಗ ಸಂದರ್ಶನಕ್ಕೆ ತಯಾರಿ ಮಾಡಿಕೊಳ್ಳಿ. ನಿಮ್ಮ ನಿಜವಾದ ಬುದ್ಧಿವಂತಿಕೆ ಮತ್ತು ಸಮತೋಲಿತ ಮಾತುಕತೆ ನಿಮಗೆ ಲಾಭ ತರಬಲ್ಲದು. ಉದ್ಯಮಿಗಳು ತಮ್ಮ ವ್ಯಾಪಾರದ ನಿಖರ ಲೆಕ್ಕಾಚಾರಗಳ ಪರಿಶೀಲನೆಗೆ ಹೆಚ್ಚಿನ ಗಮನ ಕೊಡಬೇಕು. ಇದು ಲಾಭದ ಗಮ್ಯವನ್ನು ಸ್ಪಷ್ಟಪಡಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ಖರ್ಚುಗಳ ಮೇಲೆ ನಿಯಂತ್ರಣ ಇರಿಸುವ ಅಗತ್ಯವಿದೆ. ಕೆಲವೊಂದು ಖರ್ಚುಗಳು ತುರ್ತು ಸ್ವಭಾವದವಾಗಿದ್ದು ಸಂಪೂರ್ಣ ಯೋಜನೆಗೆ ವ್ಯತ್ಯಾದಾಯಿಸಬಹುದು. ಹಳೆಯ ಬಾಕಿಗಳ ಸಂಗ್ರಹಕ್ಕೆ ಇಂದು ಉತ್ತಮ ಯೋಗವಿದೆ. ಹೊಸ ವಿತ್ತೀಯ ಯೋಜನೆಗಳನ್ನು ಸ್ಥಗಿತಗೊಳಿಸಿ ಬದಲಿಗೆ ಹಳೆಯ ಹಣಕಾಸಿನ ಲೆಕ್ಕಪತ್ರಗಳನ್ನು ತಿದ್ದಿಕೊಳ್ಳಿ. ನಾಣ್ಯ ವ್ಯವಹಾರ, ಆನ್ಲೈನ್ ಡೀಲ್ಗಳು ಮತ್ತು ಪೇಮೆಂಟ್ಗಳಲ್ಲಿ ಎಚ್ಚರಿಕೆ ಅಗತ್ಯ. ಯಾವುದೇ ಋಣದ ವ್ಯವಹಾರ ಇಂದು ಆರಂಭಿಸದಿರುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇಂದಿನ ದಿನ ಮಾನಸಿಕ ಸುಸ್ಥಿತಿಗೆ ಇಂದು ಹೆಚ್ಚು ಒತ್ತು ನೀಡಬೇಕು. ತುಲಾ ರಾಶಿಯವರು ಸಾಮಾನ್ಯವಾಗಿ ಆಕರ್ಷಕವಾಗಿ ಕಾಣುವರು, ಆದರೆ ಇಂದಿನ ದಿನ ದೇಹದ ಶಕ್ತಿ ಕಡಿಮೆಯಾಗಿರುವ ಅನುಭವವಿರಬಹುದು. ತೀವ್ರವಾದ ನಿದ್ರಾಭಾವನೆ, ತಲೆನೋವು ಅಥವಾ ಮೃದುವಾದ ಆಹಾರ ನಿಯಮಭಂಗ ಇತ್ಯಾದಿಗಳು ದೈಹಿಕ ಅಸ್ವಸ್ಥತೆಯಲ್ಲಿಯೇ ಸೂಚನೆಗಳಾಗಬಹುದು. ಹಸಿವಿಲ್ಲದಿದ್ದರೂ ಆಹಾರ ಬಿಟ್ಟು ಬಿಡದಿರಿ. ಬೆಳಗಿನ ಹಸಿರು ಸಾಸಿವೆ ಸಾರು ಅಥವಾ ಕಬ್ಬಿಣಾಂಶದ ಆಹಾರ ವಸ್ತುಗಳು ಶಕ್ತಿವರ್ಧಕವಾಗಬಹುದು. ಸಂಯಮಿತ ಶ್ವಾಸ ವ್ಯಾಯಾಮ ಅಥವಾ ಯೋಗದಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಹಸಿರು ಪರಿಸರದಲ್ಲಿ ಕೆಲ ಕಾಲ ಕಳೆದರೆ ಚೈತನ್ಯವನ್ನು ಮರಳಿ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ
ಸಂಬಂಧಗಳ ವಿಷಯದಲ್ಲಿ ನಿಮ್ಮ ಸಮತೋಲನ ಹಾಗೂ ದಕ್ಷತೆಯು ಮುಖ್ಯ. ಪತ್ನಿ ಪತಿಗೆ ಅಥವಾ ಪ್ರೀತಿ ಪಾತ್ರರಿಗೆ ಹೆಚ್ಚು ಸಮಯ ಮೀಸಲಿಡಿ. ಸಣ್ಣ ಸಂವಾದಗಳು ಭಿನ್ನಾಭಿಪ್ರಾಯಕ್ಕೆ ಕಾರಣವಾಗಬಹುದು, ಆದರೆ ಶಾಂತವಾಗಿ ಪ್ರೀತಿಯಿಂದ ನಡವಳಿಕೆ ಮುಂದುವರೆಸಿದರೆ ಸಂಬಂಧಗಳು ಹೆಚ್ಚು ಆಳವಾಗುತ್ತವೆ. ಮಕ್ಕಳಿಗೆ ಸಮಯ ನೀಡುವುದು, ಮನೆತನದ ಹಿರಿಯರ ಸಲಹೆ ಕೇಳುವುದು ಮನಸ್ಸಿಗೆ ಧನ್ಯತೆ ನೀಡಬಲ್ಲದು. ಇಂದು ಕೌಟುಂಬಿಕ ಹಬ್ಬ ಅಥವಾ ಪುಣ್ಯಕಾರ್ಯದ ಯೋಜನೆ ಮಾಡುವ ಯೋಗವಿದೆ. ವೀಕ್ಷಕರೇ, ನೀವು ಇಂದು ಬುದ್ಧಿಯ ಪ್ರಭಾವವಿರುವ ಈ ಬುಧವಾರ ನಿಮ್ಮ ಆತ್ಮಪರಿಶೀಲನೆಗೆ ತಕ್ಕದ್ದಾಗಿರುತ್ತದೆ. ಗುರು ಶಿಷ್ಯ ಪರಂಪರೆಯ ಭಾವನೆಯತ್ತ ಒಲವು ಹೆಚ್ಚಾಗಬಹುದು. ಓಂ ಬುದ್ಧಾಯ ನಮಃ ಎಂಬ ಮಂತ್ರವನ್ನು 51 ಬಾರಿ ಜಪಿಸಿ. ಹಸಿರು ಬಟ್ಟೆ ಧರಿಸಿ ತುಳಸಿ ಅಥವಾ ಹಸಿರು ಹೂವಿನ ತೋರಣವನ್ನು ದೇವಾಲಯದಲ್ಲಿ ಹಾಕುವುದು ಶುಭ. ದಿನದ ಆರಂಭದಲ್ಲಿ ಗಣೇಶನ ಪೂಜೆ ಅಥವಾ ವಿಷ್ಣುನ ಸ್ತೋತ್ರ ಪಠಣ ಮಾಡಿದರೆ ಉತ್ತಮ. ಬುಧ ಗ್ರಹದ ಶಕ್ತಿಯನ್ನು ಸಮತೋಲನಗೊಳಿಸಲು ಹಸಿರು ಮೊಸರು ಬಡಿದ ಬಾಣಂತಿ ಗಿಡದ ಸಮೀಪ ಬಿತ್ತನೆ ಮಾಡಿ. ಅದೃಷ್ಟದ ಸಂಖ್ಯೆ 5. ಇದು ಬುದ್ಧಿಗ್ರಹದ ಸಂಕೇತ, ಚಂಚಲತೆ, ತೀಕ್ಷ್ಣತೆ ಮತ್ತು ಚಾತುರ್ಯವನ್ನು ಪ್ರತಿನಿಧಿಸುತ್ತದೆ. ಇಂದು ಈ ಸಂಖ್ಯೆಯ ಶಕ್ತಿ ನಿಮಗೆ ತರ್ಕಬದ್ಧ ನಿರ್ಧಾರಗಳಿಗೆ ಮಾರ್ಗದರ್ಶಿಯಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ತಾಜಾ ಚೈತನ್ಯ, ಆರೋಗ್ಯ ಮತ್ತು ನಿಜವಾದ ಸಮತೋಲನವನ್ನು ಉಂಟುಮಾಡುತ್ತದೆ. ಇದನ್ನು ಧರಿಸುವುದು ಅಥವಾ ಚಿಂತನೆಗೊಳ್ಳುವುದು ನಿಮ್ಮ ದಿನವನ್ನು ಹೆಚ್ಚು ಶಾಂತಮಯಗೊಳಿಸುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:30. ಈ ಸಮಯದಲ್ಲಿ ಹೊಸ ಕೆಲಸ ಪ್ರಾರಂಭಿಸುವುದು, ಪ್ರಮುಖ ಕಾನೂನು ಅಥವಾ ವ್ಯವಹಾರ ಸಂಬಂಧಿ ನಿರ್ಧಾರ ತೆಗೆದುಕೊಳ್ಳುವುದು ಲಾಭದಾಯಕ. ದೇವತಾ ಪೂಜೆಗೆ ಈ ಸಮಯ ಅತ್ಯಂತ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ಗಂಭೀರ ಚಿಂತನೆ, ಆತ್ಮಪರಿಶೀಲನೆ ಮತ್ತು ಶ್ರಮಪೂರ್ವಕ ಕೆಲಸದ ಮೂಲಕ ಯಶಸ್ಸನ್ನು ಗಳಿಸುವ ದಿನವನ್ನು ಅನುಭವಿಸುತ್ತಿದ್ದಾರೆ. ನಿಮ್ಮ ತೀವ್ರ ಚಾತುರ್ಯ, ಒಳಪರಿಚಯ ಹಾಗೂ ಭಾವನೆಗಳ ತಿಳಿವಳಿಕೆಯಿಂದ ಪರಿಸ್ಥಿತಿಗಳನ್ನು ನೀವು ನಿಯಂತ್ರಣದಲ್ಲಿಟ್ಟುಕೊಳ್ಳುವಿರಿ. ಬುಧವಾರದ ಬುದ್ಧಿಗ್ರಹದ ಪ್ರಭಾವದಿಂದಾಗಿ ನಿಮಗೆ ವಿಶ್ಲೇಷಣಾತ್ಮಕ ಚಿಂತನ ಶಕ್ತಿ ಹೆಚ್ಚಾಗಿರುತ್ತದೆ. ಇದನ್ನು ಸದುಪಯೋಗಪಡಿಸಿಕೊಂಡು ಹೊಸ ಯೋಜನೆಗಳ ರೂಪುರೇಷೆಗಳನ್ನು ಹಾಕಬಹುದು. ಕೆಲವರು ತಮ್ಮ ಪಠ್ಯ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಮಹತ್ವದ ಮುನ್ನಡೆಯನ್ನು ಕಾಣಬಹುದು. ಸ್ನೇಹಿತರ ಜೊತೆ ವಿವೇಕಪೂರ್ಣ ಸಂವಾದ ಮತ್ತು ಹಿರಿಯರೊಂದಿಗೆ ಆರ್ಥಿಕ ಅಥವಾ ನಿರ್ಧಾರಾತ್ಮಕ ಚರ್ಚೆಗಳು ನಡೆಯಬಹುದು. ತುರ್ತು ತೀರ್ಮಾನಗಳನ್ನು ಮುಂದೂಡುವುದು ಇವತ್ತು ಮಂತ್ರ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಖರತೆ ಮತ್ತು ಹೊಣೆಗಾರಿಕೆಯಿಂದ ಕೆಲಸ ಮಾಡುವ ಮೂಲಕ ಉತ್ತಮ ಫಲಿತಾಂಶ ಪಡೆಯುವಿರಿ. ಹೊಸ ಜವಾಬ್ದಾರಿಗಳ ನಿರ್ವಹಣೆ ನಿಮಗೆ ಅಭಿವೃದ್ಧಿಯ ದಾರಿ ತೆರೆದುಕೊಳ್ಳಲಿದೆ. ಕೆಲವರು ಇವತ್ತು ಹೆಗ್ಗಳಿಕೆಗೂ ಪಾತ್ರರಾಗಬಹುದು. ವೃತ್ತಿ ಬದಲಿ, ಪ್ರಾಜೆಕ್ಟ್ ಬದಲಾವಣೆ ಅಥವಾ ವೈಯಕ್ತಿಕ ಉದ್ಯಮ ಪ್ರಾರಂಭದ ಯೋಚನೆ ಇದ್ದರೆ ಇಂದು ಅದರ ತಯಾರಿ ಆರಂಭಕ್ಕೆ ಉತ್ತಮ ಸಮಯ. ಆದರೆ ತಕ್ಷಣ ತೀರ್ಮಾನಕ್ಕೆ ಬಾರದಿರಿ. ಉದ್ಯಮಿಗಳು ತಮ್ಮ ವ್ಯವಹಾರಕ್ಕೆ ಹೊಸ ದೃಷ್ಟಿಕೋನ ತರುವಂತೆ ಗ್ರಾಹಕರ ಹಿತದೃಷ್ಟಿಯಿಂದ ಯೋಜನೆ ರೂಪಿಸಬಹುದು. ದಾಖಲೆಗಳನ್ನು ಪುನಃ ಪರಿಶೀಲಿಸಿ ಅಸಮಾಧಾನಗಳ ಪರಿಹಾರಕ್ಕೆ ಕ್ರಮ ಕೈಗೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಈ ದಿನ ಜಾಗರೂಕತೆಯಿಂದ ಸಾಗಬೇಕಾದ ದಿನ. ಬಡ್ಡಿದಾರರ ತೊಂದರೆ, ಸಾಲದ ಒತ್ತಡ ಅಥವಾ ಆಕಸ್ಮಿಕ ಖರ್ಚುಗಳು ಭರಿಸಲು ಕೆಲವು ವ್ಯವಸ್ಥೆ ಬೇಕಾಗಬಹುದು. ಹಳೆಯ ಹೂಡಿಕೆಗಳು ಲಾಭ ನೀಡುವ ಸಾಧ್ಯತೆ ಇದೆ. ಆದರೆ ಯಾವುದೇ ಹೊಸ ಹೂಡಿಕೆಗೆ ಕೈಹಾಕುವುದಾದರೆ ಸಮಗ್ರ ವಿಶ್ಲೇಷಣೆ ಅಗತ್ಯ. ಸತ್ತ ಮೌಲ್ಯ ಕಡಿಮೆಯಾದ ವಸ್ತುಗಳಲ್ಲಿ ಹಣ ಹಾಕುವುದು ದೂರವಿರಲಿ. ಬಂಡವಾಳ ಸಂಗ್ರಹ, ಋಣ ತೀರಿಸುವ ಅಥವಾ ಹಣಕಾಸು ಯೋಜನೆಗಳನ್ನು ಮರುಪರಿಶೀಲನೆ ಮಾಡುವ ದಿನವಿದು. ಮಾಲೀಕತ್ವದ ನಿಕಟ ಸಂಬಂಧದಲ್ಲಿನ ಹಣದ ವಿಚಾರದಲ್ಲಿ ಸ್ಪಷ್ಟತೆ ಇಟ್ಟುಕೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ಜೀರ್ಣಕ್ರಿಯೆ ಮತ್ತು ತಲೆ ನೋವುಗಳ ತೊಂದರೆ ಕಾಣಿಸಬಹುದು. ಖಾಸಗಿ ಜೀವನದ ಒತ್ತಡದ ಪರಿಣಾಮವಾಗಿ ಮನಸ್ಸು ನಿರಾಶೆಯ ಕಡೆಗೆ ಸಾಗಬಹುದು. ತಾಜಾ ಹಣ್ಣು, ತರಕಾರಿ ಸೇವನೆ ಹಾಗೂ ನೀರಿನ ಸೇವನೆ ಹೆಚ್ಚಿಸಲು ಪ್ರಯತ್ನಿಸಿ. ಕೆಲಸದ ಅವಧಿಯಲ್ಲಿ ಬಾಯಾರಿಕೆ ತಪ್ಪಿಸದೆ ನೀರು ಕುಡಿಯುವುದು ಅಗತ್ಯ. ಆದಾಯದ ಹಿಂದೆ ಓಡುವ ಬದಲಿಗೆ ವಿಶ್ರಾಂತಿಗೂ ಪ್ರಾಮುಖ್ಯತೆ ನೀಡಿ. ಬೆಳಗ್ಗೆ ಲಘು ವ್ಯಾಯಾಮ ಅಥವಾ ಯೋಗ ಮಾಡುವುದರಿಂದ ಚೈತನ್ಯ ಸಿಗುತ್ತದೆ. ಧ್ಯಾನ, ಶ್ವಾಸ ನಿಯಂತ್ರಣದಿಂದ ಆತ್ಮಶಕ್ತಿಗೆ ಪುನರ್ಜೀವನ ದೊರೆಯಲಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಮಾತುಕತೆಗಳಲ್ಲಿ ಸ್ಪಷ್ಟತೆ ಇರಲಿ. ಕೆಲವರು ತಮ್ಮ ಸಂಗಾತಿಯೊಂದಿಗೆ ಗಂಭೀರ ಜೀವನ ತೀರ್ಮಾನಗಳ ಬಗ್ಗೆ ಚರ್ಚಿಸಬಹುದು. ಮೃದು ವಚನ, ಶ್ರದ್ಧಾಪೂರ್ವಕ ಶ್ರವಣ ನಿಮ್ಮ ಸಂಬಂಧಗಳನ್ನು ಗಟ್ಟಿ ಮಾಡುತ್ತದೆ. ಬಾಲಕರ ಶಿಕ್ಷಣ ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದ ನಿರ್ಧಾರಗಳಲ್ಲಿ ಸಹಚರರೊಂದಿಗೆ ಸಹಕಾರ ಅಗತ್ಯವಿದೆ. ಹಿರಿಯರ ಆಶೀರ್ವಾದ ಪಡೆದು ಕೆಲಸ ಆರಂಭಿಸುವುದು ಶುಭದಾಯಕ.
ಇಂದು ಸದುಪದೇಶ, ಕ್ಷಮೆ, ಶಾಂತಿಯ ದೃಷ್ಟಿಯಿಂದ ಮನೆಯ ವಾತಾವರಣವನ್ನು ಸಮತೋಲದಲ್ಲಿಟ್ಟುಕೊಳ್ಳಿ. ಪೋಷಕರಿಗೆ ತಮ್ಮ ನೆಚ್ಚಿನ ಆಹಾರವನ್ನಾಗಿ ತಯಾರಿಸಿ ನೀಡುವುದು ಮನಸ್ಸಿನ ಸಂಬಂಧವನ್ನು ಬಲಪಡಿಸುತ್ತದೆ. ವೀಕ್ಷಕರೇ, ನೀವು ಈ ಬುಧವಾರದ ಬುದ್ಧಿಗ್ರಹದ ಪ್ರಭಾವದಿಂದಾಗಿ ಜ್ಞಾನ, ಸಂವಹನ ಹಾಗೂ ಒಳಚಿತ್ರದ ಬೆಳವಣಿಗೆಯು ಶಕ್ತಿಯಾಗಬಹುದು. ಈ ಶಕ್ತಿಯನ್ನು ಸಾತ್ವಿಕ ಕಾರ್ಯಗಳಿಗೆ ಬಳಸಿದರೆ ಉತ್ತಮ ಫಲ ಸಿಗುವುದು. ಓಂ ಬುಧಾಯ ನಮಃ ಎಂಬ ಬುದ್ಧಿಪ್ರದ ಮಂತ್ರವನ್ನು 18 ಅಥವಾ 36 ಬಾರಿ ಜಪಿಸಿ, ಪಚ್ಚೆ ಹಸಿರು ಬಟ್ಟೆ ತೊಟ್ಟು, ತುಳಸಿಗೆ ಜಲಾರ್ಪಣೆ ಮಾಡಿ, ನೀರಿನಲ್ಲಿ ಸಾಸಿವೆ ಹಾಕಿ ಸ್ನಾನ ಮಾಡುವುದರಿಂದ ಶುದ್ಧ ಮನಸ್ಸು ಲಭ್ಯ. ಮೂಲಿಕಾ ಕಾಫಿ ಅಥವಾ ಹಸಿರು ಎಲೆಗಳಿಂದ ತಯಾರಿಸಿದ ಪಾನೀಯ ಸೇವನೆಯು ಆರೋಗ್ಯ ಹಾಗೂ ಮನಸ್ಸಿನ ತಾಜಾತನಕ್ಕೆ ಸಹಕಾರಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಚಾತುರ್ಯ, ವೇಗ ಮತ್ತು ಸಂವಹನದ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯ ಪ್ರಭಾವದಿಂದ ಜ್ಞಾನ ಲಾಭ, ಸಂಪರ್ಕದ ಮೂಲಕ ಲಾಭದ ಸಾಧ್ಯತೆ ಹೆಚ್ಚಾಗಿವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣವು ನವೀನತೆ, ಚೈತನ್ಯ ಹಾಗೂ ಸಮತೋಲನವನ್ನು ಪ್ರತಿನಿಧಿಸುತ್ತದೆ. ಹಸಿರು ಬಣ್ಣದ ಉಡುಗೆಗಳು ಅಥವಾ ಪಾರ್ಕ್ನಲ್ಲಿ ಹಸಿರು ಸಸ್ಯಗಳ ಸಾನ್ನಿಧ್ಯ ಆರೋಗ್ಯ ವೃದ್ಧಿಗೆ ಸಹಕಾರಿ. ಶುಭ ಸಮಯ ಮಧ್ಯಾಹ್ನ 12:30 ರಿಂದ ಅಪರಾಹ್ನ ಮಧ್ಯರಾತ್ರಿ 2 ಗಂಟೆ. ಈ ವೇಳೆಯಲ್ಲಿ ಸಂಕೀರ್ಣ ಚರ್ಚೆಗಳು, ಸಂಪತ್ತಿನ ನಿರ್ಧಾರಗಳು ಅಥವಾ ವೈವಾಹಿಕ ಚರ್ಚೆಗಳಿಗೆ ಅನುಕೂಲಕರವಾಗಿರುವ ಶಕ್ತಿಯ ಯೋಗವಿದೆ. ಈ ಸಮಯದಲ್ಲಿ ಪ್ರಾರ್ಥನೆ, ಮಂತ್ರಪಠಣ ಕೂಡ ಶ್ರೇಷ್ಠ. ಇನ್ನು ಮುಂದಿನ ರಾಶಿ ಅನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಧನುರಾಶಿಯವರು ಇಂದು ಅದೃಷ್ಟದ ಬೆಳಕಿನಲ್ಲಿ ನಡೆದಾಡುವ ಶಕ್ತಿಯುಳ್ಳ ದಿನವಿದು. ಜ್ಞಾನ, ಧೈರ್ಯ ಹಾಗೂ ನಿಸ್ವಾರ್ಥ ಸೇವೆಯ ಮಿಶ್ರಣವಾಗಿರುವ ಇವತ್ತಿನ ದಿನದ ಶಕ್ತಿ ನಿಮಗೆ ವಿಶೇಷ ಸಾಧನೆಗೆ ದಾರಿ ಮಾಡಿಕೊಡಲಿದೆ. ಧನುರಾಶಿಯ ಮೇಲೆ ಬೃಹಸ್ಪತಿಯ ದೃಷ್ಟಿ ಇರುವ ಕಾರಣ ಇಂದು ಶುಭ ಆಲೋಚನೆಗಳು, ಧಾರ್ಮಿಕ ಚಟುವಟಿಕೆಗಳು ಮತ್ತು ಸೇವಾ ಮನೋಭಾವ ಹೆಚ್ಚಾಗುವ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಪಾಠಗಳಲ್ಲಿ ಹಿಡಿತ ಸಾಧಿಸುವ ದಿನವಿದು. ಕೆಲವರಿಗೆ ಪ್ರವಾಸದ ಯೋಜನೆಗಳ ಸುಳಿವು ಇರಬಹುದು. ಅಂತಃಕರಣದಿಂದ ಪಡುವ ಶ್ರಮವು ಇಂದು ನಿಮಗೆ ಲಾಭಕಾರಿಯಾದ ದಿಕ್ಕಿನಲ್ಲಿ ಫಲ ನೀಡುವ ಸಾಧ್ಯತೆ ಇದೆ. ವಿಶೇಷವಾಗಿ ಉಪದೇಶ, ಶಿಕ್ಷಣ ಅಥವಾ ಜ್ಞಾನದ ಹಂಚಿಕೆ ಸಂಬಂಧಿತ ಕ್ಷೇತ್ರಗಳಲ್ಲಿ ನಿಮಗೆ ಗುರುತಿಸುವ ಲಾಭ ಸಿಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಷಯಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಉತ್ಸಾಹದಿಂದ ಕೆಲಸ ನಿರ್ವಹಿಸುವ ಮೂಲಕ ಮೇಲಧಿಕಾರಿಗಳ ಮೆಚ್ಚುಗೆ ಗಳಿಸಬಹುದು. ಹೊಸ ತಂತ್ರಜ್ಞಾನ ಅಥವಾ ಕಾರ್ಯವಿಧಾನಗಳಿಗೆ ಒಲವು ತೋರಿಸಿ ತಾವು ಬದಲಾಗಲು ಸಿದ್ಧನಾಗಿರುವಂತೆ ಪ್ರದರ್ಶಿಸಿ. ಇತ್ತೀಚೆಗೆ ನಿಮ್ಮ ಮೇಲೆ ಬಂದ ಭಾರೀ ಹೊಣೆಗಾರಿಕೆ ಈಗ ಧೈರ್ಯದಿಂದ ಪೂರೈಸುವ ಸಮಯ. ಪ್ರಸ್ತುತ ಹುದ್ದೆಯಲ್ಲಿ ಭದ್ರತೆ ಇರಲಿದೆ, ಆದರೆ ಪ್ರಗತಿಗಾಗಿ ಶ್ರದ್ಧೆ ಮತ್ತು ನಿರಂತರ ಕಲಿಕೆಗೆ ಒತ್ತು ನೀಡಬೇಕು. ಉದ್ಯಮಿಗಳು ಇಂದು ತಮ್ಮ ವ್ಯಾಪಾರ ವಿಸ್ತರಣೆಗೆ ಅಥವಾ ಮಾರುಕಟ್ಟೆ ವಿಶ್ಲೇಷಣೆಗೆ ಉತ್ತಮ ಯೋಜನೆ ರೂಪಿಸಬಹುದು. ವಿದೇಶಿ ಗ್ರಾಹಕರೊಂದಿಗೆ ಸಂಪರ್ಕ ಬೆಳೆಸಲು ಈ ದಿನ ಅನುಕೂಲಕರ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನೆಮ್ಮದಿ, ಆದರೆ ಜಾಗ್ರತೆ ಅಗತ್ಯ. ಹಳೆಯ ಸಾಲಗಳ ಪಾವತಿಗೆ ಉತ್ತಮ ಸಮಯ. ಕೆಲವು ಆಸೆಗಳಿಂದ ಹೆಚ್ಚು ಖರ್ಚು ಮಾಡಬಾರದು, ಕಾರಣ ಅವು ತಾತ್ಕಾಲಿಕ ಸಂತೃಪ್ತಿಯನ್ನಷ್ಟೇ ನೀಡಬಹುದು. ಕಾಲಾತೀತ ಸಾಲದ ವಸೂಲಾತಿ ಸಾಧ್ಯ. ನಿವೇಶನ ಅಥವಾ ಆಸ್ತಿ ಖರೀದಿಗೆ ಯೋಜನೆ ರೂಪಿಸಲು ಬುದ್ಧಿಗ್ರಹ ಸದುಪಯೋಗಿ. ಹೂಡಿಕೆಗೆ ಮೊದಲು ಸಕಾಲದಲ್ಲಿ ವಿಚಾರ ಮಾಡಿ ಮುಂದೆ ಸಾಗುವುದು ಸೂಕ್ತ. ಅನುದಾನಗಳು, ಸಬ್ಸಿಡಿಗಳ ಅರ್ಜಿ ಸಲ್ಲಿಸಲು ಉತ್ತಮ ಸಮಯವಿದು. ಈ ಹಣಕಾಸು ವ್ಯವಹಾರಗಳಲ್ಲಿ ಪಾಸ್ವರ್ಡ್ ಮತ್ತು ಸುರಕ್ಷತೆ ಕುರಿತು ಎಚ್ಚರಿಕೆಯಿಂದಿರಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಒತ್ತಡ ಮತ್ತು ಎದೆಮಲುಗು ನಿಗದಿತ ಆಹಾರ ಮತ್ತು ವಿಶ್ರಾಂತಿಯ ಕೊರತೆಯಿಂದ ಆಗಬಹುದು. ತಾಜಾ ಆಹಾರ ಸೇವಿಸಿ, ಪಾನೀಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಿಸಿಕೊಳ್ಳಿ. ಬಿಲಿಯರಿಯನ್, ಫ್ಯಾಟಿ ಲಿವರ್ ಅಥವಾ ಸಕ್ಕರೆ ಕಾಯಿಲೆಗಳ ಲಕ್ಷಣವಿರುವವರಿಗೆ ಇಂದಿನ ದಿನ ಹೆಚ್ಚು ಆರೈಕೆ ಅಗತ್ಯವಿದೆ. ವೈದ್ಯರ ಸಲಹೆಯೊಂದಿಗೆ ಆಹಾರ ಮತ್ತು ವ್ಯಾಯಾಮದಲ್ಲಿ ತಿದ್ದುವಣೆಗೆ ಮುಂದಾಗುವುದು ಸೂಕ್ತ. ಸಂಜೆ ಸಮಯದಲ್ಲಿ ನಡುಗಾಲ ಚಲನೆಯ ವ್ಯಾಯಾಮ ಅಥವಾ ಬಗೆಗಿನ ಧ್ಯಾನ ಮಾನಸಿಕ ನೆಮ್ಮದಿಗೆ ಕಾರಣವಾಗಬಹುದು. ಮಧುರ ಸಂಗೀತ ಅಥವಾ ಭಕ್ತಿ ಪಠಣದಿಂದ ಮನಸ್ಸಿಗೆ ಚೈತನ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಹಾಗೂ ಸಂಬಂಧಗಳ ವಿಷಯಕ್ಕೆ ಬಂದರೆ ಇವತ್ತು ಸಂಬಂಧಗಳ ನುರಿತ ನಿರ್ವಹಣೆಯಿಂದ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣ ತರುತ್ತೀರಿ. ಸಂಗಾತಿಯೊಂದಿಗೆ ಬಹುಮಾನ ವಿನಿಮಯ ಅಥವಾ ಸಣ್ಣ ಬೇಟೆಯಾಟದಿಂದ ಪ್ರೀತಿಯ ಬಲವರ್ಧನೆ. ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಬೇಕಾದ ದಿನ. ಮಕ್ಕಳಿಗೆ ಅಧ್ಯಯನದಲ್ಲಿ ಪ್ರೇರಣೆ ನೀಡುವ ಮೂಲಕ ಆತ್ಮಸ್ಥೈರ್ಯ ತುಂಬಬಹುದು. ಸ್ನೇಹಿತರೊಂದಿಗೆ ಭಾವನಾತ್ಮಕ ಚರ್ಚೆಗಳು ನಡೆಯಬಹುದು. ಹೊಸ ಪರಿಚಯಗಳು ಮುಂದಿನ ದಿನಗಳಲ್ಲಿ ಉತ್ತಮ ಸಂಬಂಧವಾಗಿ ಬೆಳೆಯುವ ಸಾಧ್ಯತೆ. ವೀಕ್ಷಕರೇ, ನೀವು ಬೃಹಸ್ಪತಿ ಗ್ರಹದ ಪ್ರಭಾವದಿಂದಾಗಿ ಇಂದು ಧರ್ಮ, ಜ್ಞಾನ ಮತ್ತು ಶುದ್ಧ ಮನಸ್ಸಿಗೆ ಹೆಚ್ಚಿನ ಆದ್ಯತೆ ಸಿಗುತ್ತದೆ.
ಈ ಶಕ್ತಿಯನ್ನು ಉತ್ತಮ ಉಪಯೋಗಪಡಿಸಿಕೊಂಡು ಸಾತ್ವಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳಿ. ಓಂ ಬೃಂ ಬೃಹಸ್ಪತಯೇ ನಮಃ ಎಂಬ ಬೃಹಸ್ಪತಿ ಮಂತ್ರವನ್ನು 16 ಅಥವಾ 36 ಬಾರಿ ಜಪಿಸುವುದು ಉತ್ತಮ. ನಿಮ್ಮ ಮನೆ ದ್ವಾರದ ಬಳಿ ಗಂಧದ ದೀಪವನ್ನ ಬೆಳಗಿಸಿ ತಪಸ್ಸು ಅಥವಾ ಭಕ್ತಿಗೆ ಆಸನವನ್ನು ಮೀಸಲಿಡಿ. ಹಳದಿ ಬಣ್ಣದ ವಸ್ತು ಧರಿಸಿ ಮೊಸರು ಅಥವಾ ಹಾಲು ಬೇಳೆ ದಾನ ಮಾಡಿದರೆ ಶ್ರೇಯಸ್ಕರ ಫಲ ದೊರೆಯಬಹುದು. ಅದೃಷ್ಟದ ಸಂಖ್ಯೆ 3. ಬೃಹಸ್ಪತಿಯ ಸಂಕೇತವಾದ ಈ ಸಂಖ್ಯೆ ಜ್ಞಾನ, ವಿಸ್ತರಣೆ ಮತ್ತು ಶ್ರದ್ಧೆಯನ್ನು ಪ್ರತಿನಿಧಿಸುತ್ತದೆ. ಈ ದಿನ ವಿದ್ಯಾ, ಉಪದೇಶ ಅಥವಾ ಜ್ಞಾನ ಮಾರ್ಗದಲ್ಲಿ ಬೆಳವಣಿಗೆ ಕಾಣಬಹುದು. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಶುದ್ಧತೆ, ವಿದ್ಯೆ ಮತ್ತು ಶ್ರದ್ಧೆಯ ಪ್ರತೀಕ. ಹಳದಿ ಉಡುಗೆಗಳು ಅಥವಾ ಹಳದಿ ಪುಷ್ಪದ ದರ್ಶನದಿಂದ ಉತ್ತಮ ಸ್ಪಂದನೆ ಉಂಟಾಗುತ್ತದೆ. ಶುಭ ಸಮಯ ಬೆಳಗ್ಗೆ 11 ರಿಂದ ಮಧ್ಯಾಹ್ನ 12:35. ಈ ಸಮಯದಲ್ಲಿ ಶ್ರದ್ಧಾಪೂರ್ವಕ ಪ್ರಾರ್ಥನೆ, ಗುರು ಸೇವೆ ಅಥವಾ ಧಾರ್ಮಿಕ ಕಾರ್ಯಗಳು ಉತ್ತಮ ಫಲ ನೀಡುತ್ತವೆ. ಈ ಸಮಯದಲ್ಲಿ ಮಾಡಲಾದ ತೀರ್ಮಾನಗಳು ದೀರ್ಘಕಾಲದ ಲಾಭ ತಂದೀತು. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರಿಗೆ ತಾಳ್ಮೆ ಮತ್ತು ಕಾರ್ಯಪಟುತೆಯ ದಿವಸ. ಶನಿ ಗ್ರಹದ ಶಿಸ್ತಿನಿಂದ ನಿಮ್ಮ ಶ್ರಮ ಯಶಸ್ಸಿಗೆ ಬಾಣಸಾಗುತ್ತದೆ. ಚಿಂತನೆಗಳು ಸ್ಪಷ್ಟವಾಗುತ್ತವೆ, ನಿರ್ಧಾರಗಳು ಗಟ್ಟಿಯಾದುದಾಗಿರುತ್ತವೆ. ಅವಸರದ ಕೆಲಸಗಳನ್ನು ಬದಿಗಿಟ್ಟು ತಾಣ ಮಾಡಿದ ಯೋಜನೆಗಳತ್ತ ಗಮನ ಹರಿಸಿದರೆ ಯಶಸ್ಸು ಖಚಿತ. ಹಳೆಯ ಪ್ರಾಜೆಕ್ಟ್ಗಳು ಮತ್ತೆ ಚೇತನ ಪಡೆಯುತ್ತವೆ. ಶಿಸ್ತು ಮತ್ತು ಪಂಡಿತನ ಇಂದು ನಿಮ್ಮ ಶಕ್ತಿ. ಮಹತ್ವದ ನಿರ್ಧಾರಗಳನ್ನು ಇಂದು ತೆಗೆದುಕೊಳ್ಳಬಹುದಾದ ದಿನ. ಅಂತಃಸಿದ್ಧಿಯ ಶಕ್ತಿ ಹೆಚ್ಚಿರುತ್ತದೆ. ಭವಿಷ್ಯದ ಯೋಜನೆ ರೂಪಿಸಲು ಉತ್ತಮ ದಿನವಿದು. ವೀಕ್ಷಕರೇ, ಉದ್ಯೋಗ ಹಾಗೂ ವೃತ್ತಿ ಜೀವನದಲ್ಲಿ ಇಂದು ಕೆಲಸದ ಸ್ಥಳದಲ್ಲಿ ಹೆಚ್ಚು ಶಿಸ್ತಿನಿಂದ ಮುನ್ನಡೆಯುವ ದಿನ. ಹಿರಿಯ ಅಧಿಕಾರಿಗಳೊಂದಿಗೆ ಸಮಾಲೋಚನೆಗೆ ಅವಕಾಶ ಸಿಗಬಹುದು. ನಿಮ್ಮ ನಿರ್ಧಾರ ಶಕ್ತಿಯು ಇತರರ ಗಮನ ಸೆಳೆಯುತ್ತದೆ. ತಾಂತ್ರಿಕ ಕ್ಷೇತ್ರ, ಆಡಳಿತಾತ್ಮಕ ಅಥವಾ ನಿರ್ವಹಣಾ ಹುದ್ದೆಯಲ್ಲಿರುವವರು ಹೆಚ್ಚು ಶ್ರೇಯಸ್ಕರ ಫಲ ಗಳಿಸುತ್ತಾರೆ. ಸಹೋದ್ಯೋಗಿಗಳ ಬೆಂಬಲ ದೊರೆಯುವುದು ನಿಮ್ಮ ಕಾರ್ಯಕ್ಷಮತೆಯಲ್ಲಿ ಬೆಳವಣಿಗೆಯಾಗಿದೆ. ವ್ಯಾಪಾರ ಕ್ಷೇತ್ರದಲ್ಲಿ ಹೊಸ ತಂತ್ರದ ಪ್ರಯೋಗ ಶುಭ. ಬಂಡವಾಳ ಹೂಡಿಕೆ ವಿಷಯದಲ್ಲಿ ಯೋಗ್ಯ ಸಲಹೆ ಪಡೆದು ಮುಂದಾಗುವುದು ಲಾಭದಾಯಕ. ವೀಕ್ಷಕರೇ, ಹಣಕಾಸಿನ ದೃಷ್ಟಿಯಿಂದ ಇವತ್ತು ಹಣಕಾಸು ಸ್ಥಿರವಾಗಿರಬಹುದು, ಆದರೆ ಖರ್ಚಿನಲ್ಲಿ ನಿಯಂತ್ರಣ ಅಗತ್ಯ. ಹಳೆಯ ಬಾಕಿ ಹಣ ತಿರುಗಿ ಬರುವ ಸಾಧ್ಯತೆ. ಪ್ಲಾನಿಂಗ್ ಮಾಡಿಕೊಂಡು ಮುಂಗಡ ಶ್ರಮ ಹಾಕಿದರೆ ದೀರ್ಘಕಾಲದ ಲಾಭ ಸಾಧ್ಯ. ಬ್ಯಾಂಕ್ ವ್ಯವಹಾರಗಳು ಸುಗಮವಾಗುತ್ತವೆ. ನೂತನ ಹಣಕಾಸು ಯೋಜನೆಗೆ ಪುಷ್ಪ. ಆಸ್ತಿ ಸಂಬಂಧಿತ ಕೆಲಸಗಳು ವಿಳಂಬವಾಗಬಹುದು, ಆದರೆ ನಿರ್ಧಾರಗಳು ಸೂಕ್ತವಿದ್ದರೆ ಲಾಭದಾಯಕ. ವೀಕ್ಷಕರೇ, ಆರೋಗ್ಯದ ವಿಷಯದಲ್ಲಿ ಇಂದು ಆರೋಗ್ಯ ಸಮನ್ವಿತವಾಗಿರುತ್ತದೆ, ಆದರೆ ಎದೆಮಲುಗು, ಸ್ನಾಯುಗಳು ಬಿಗಿಯಾಗುವುದು ಅಥವಾ ತಲೆನೋವು ತೊಂದರೆ ನೀಡಬಹುದು. ಕಷಾಯ, ಆಯುರ್ವೇದಿಯ ಶಮನ ಪಾನೀಯದಿಂದ ಪರಿಹಾರವಾಗಬಹುದು. ಆಹಾರದಲ್ಲಿ ನಿಯಮಿತತೆ ಅಗತ್ಯ. ತೈಲಯುಕ್ತ ಮತ್ತು ಅತಿಯಾದ ಮಸಾಲೆದ ಆಹಾರದಿಂದ ದೂರವಿರಬೇಕು. ಬೆನ್ನುಮೂಳೆ ಸಂಬಂಧಿತ ಸಮಸ್ಯೆಗಳಿದ್ದರೆ ಸಮಯಕ್ಕೆ ತಕ್ಕ ವಿಶ್ರಾಂತಿ ಮತ್ತು ವ್ಯಾಯಾಮ ಮಾಡಿ. ಆರೋಗ್ಯಕ್ಕೆ ಧ್ಯಾನ, ಪ್ರಾಣಾಯಾಮ, ಶನಿಗೆ ಅಂಜಲಿ ಶಕ್ತಿದಾಯಕ. ವೀಕ್ಷಕರೇ, ಕುಟುಂಬ ಮತ್ತು ಭಾವನಾತ್ಮಕ ಸಂಬಂಧಗಳ ವಿಷಯದಲ್ಲಿ ಇಂದು ಕುಟುಂಬದೊಂದಿಗೆ ಹೆಚ್ಚು ಸಮಯ ಕಳೆಯಲು ಅವಕಾಶ ದೊರೆಯಬಹುದು. ಹಿರಿಯರ ಸಲಹೆ ಮತ್ತು ಅನುಭವಗಳಿಂದ ಬದುಕಿಗೆ ಬೆಳಕು ಬೀಳಲಿದೆ. ಸಂತಾನ ಸಂಬಂಧಿತ ವಿಷಯದಲ್ಲಿ ಸಂತೋಷದ ಸುದ್ದಿ ಕಾದಿದೆ. ಸಂಗಾತಿಯೊಂದಿಗೆ ಮನದಾಳದ ಚರ್ಚೆ ಮೂಲಕ ಹೊಸ ಅವಧಾನವನ್ನು ಕಾಣಬಹುದು. ಸ್ನೇಹಿತರ ಭೇಟಿಯಿಂದ ಪೂರಕ ಶಕ್ತಿಯ ಅನುಭವ. ಸಂಬಂಧಗಳಲ್ಲಿ ಗಂಭೀರತೆ, ಗೌರವ ಮತ್ತು ಪ್ರಾಮಾಣಿಕತೆ ಇಂದು ಮಹತ್ವಪೂರ್ಣ. ವೀಕ್ಷಕರೇ, ನೀವು ಇಂದು ಶನಿದೇವರ ಅನುಗ್ರಹವನ್ನು ಪಡೆಯಲು ಉತ್ತಮ ದಿನ. ಔಷಂ ಶನಿಶ್ಚರಾಯ ನಮಃ ಎಂಬ ಮಂತ್ರವನ್ನು 23 ಅಥವಾ 53 ಬಾರಿ ಜಪಿಸುವುದರಿಂದ ಮನಸ್ಸಿಗೆ ಶಾಂತಿ ಹಾಗೂ ಶಕ್ತಿ ಸಿಗುತ್ತದೆ. ಶನಿ ಗ್ರಹದ ಪ್ರಭಾವದಿಂದ ಇಂದು ನ್ಯಾಯ, ಶಿಸ್ತು ಹಾಗೂ ಧೈರ್ಯದ ಪರಿಕಲ್ಪನೆ ನಿಮ್ಮಲ್ಲಿರುತ್ತದೆ. ಹಳದಿ ಅಥವಾ ಕಪ್ಪು ಬಣ್ಣದ ವಸ್ತ್ರ ಧರಿಸಿ ಶನಿವಾರದ ದೈವತವಾದ ಶನಿಗೆ ಗಂಧದ ದೀಪ ಬೆಳಗಿಸುವುದು ಶುಭ. ಮನೆ ಎದುರು ಕಬ್ಬಿಣದ ವಸ್ತು ದಾನ ಮಾಡಿದರೆ ಶನಿ ಶಾಂತಿ. ಈ ದಿನ ವಿಶೇಷ ಪ್ರಾರ್ಥನೆ ಮಾಡಿ ತಾವು ಮಾಡುತ್ತಿರುವ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸು ಕೋರಿ ಸದ್ಗುಣಗಳ ಬೆಳವಣಿಗೆಗೆ ಒತ್ತು ನೀಡಬೇಕು. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಯ ಶಕ್ತಿ, ಶಿಸ್ತು, ನಿಯಮ ಮತ್ತು ಪ್ರತಿಫಲದ ಸಂಕೇತ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮಗೆ ಶ್ರದ್ಧೆಯಿಂದ ಮಾಡಿದ ಕೆಲಸಗಳಲ್ಲಿ ತಕ್ಕ ಫಲ ಸಿಗುವುದು ಖಚಿತ. ಅದೃಷ್ಟದ ಬಣ್ಣ ನೀಲಿ. ಇದು ಶನಿಯ ಶಕ್ತಿಯ ಪ್ರತಿನಿಧಿ ಬಣ್ಣ. ಇಂದು ನೀಲಿ ಬಣ್ಣದ ಉಡುಪಿನಲ್ಲಿ ಶಾಂತಿ, ಶಕ್ತಿ ಮತ್ತು ಪ್ರಭಾವ ಹೆಚ್ಚಾಗಿ ಕಾಣಬಹುದು. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:05. ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ದೀರ್ಘಕಾಲದ ಲಾಭ ನೀಡುತ್ತವೆ.
ಸರ್ಕಾರಿ ಕೆಲಸ, ಅರ್ಜಿ ಸಲ್ಲಿಕೆ, ವಿದೇಶಿ ಸಂಪರ್ಕ ಅಥವಾ ಶಿಸ್ತುಪೂರ್ಣ ಕಾರ್ಯಗಳಲ್ಲಿ ಯಶಸ್ಸು ಸಾಧ್ಯ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರು ಇವತ್ತಿನ ದಿನ ಹೇಗಿರುತ್ತದೆ ಅಂದರೆ, ಇಂದು ನಿಮ್ಮ ಉಚಿತ ಯೋಚನೆಗಳು, ವಿಶಿಷ್ಟ ದೃಷ್ಟಿಕೋನ ಮತ್ತು ಸಾಮಾಜಿಕ ಪ್ರಜ್ಞೆಯಿಂದಾಗಿ ನಿಮ್ಮನ್ನು ಬೇರೆಯವರು ಗಮನಿಸುತ್ತಾರೆ. ದಿನದ ಇಂದಿನ ಶಕ್ತಿಗಳು ಹೊಸ ವಿಷಯಗಳನ್ನು ಕಲಿಯಲು, ಹೊಸ ಸಂಪರ್ಕಗಳನ್ನು ಸ್ಥಾಪಿಸಲು ಮತ್ತು ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳಲು ಪ್ರೇರೇಪಿಸುತ್ತವೆ. ಬುಧ ಗ್ರಹದ ಬುಧವಾರದ ಪ್ರಭಾವದಿಂದಾಗಿ ಸಂವಹನ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಮಾತುಗಳು ಇತರರ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಮಾತಿನಲ್ಲಿ ನಿಖರತೆ, ಸತ್ಯ ಮತ್ತು ನಿಷ್ಠೆ ಇರಲಿ. ಕೆಲವರಿಗೆ ಈ ದಿನ ತಮ್ಮ ಯೋಗ್ಯತೆಯನ್ನು ಸಾಧಿಸಲು ಅವಕಾಶ ದೊರೆಯುವ ಸಾಧ್ಯತೆ ಇದೆ. ಇದು ಕಲಿಕೆ, ಚಿಂತನೆ ಮತ್ತು ಗಂಭೀರ ನಿರ್ಣಯಗಳ ದಿನ. ಆದರೆ ಆತುರಕ್ಕೆ ಹೋಗದಿರಿ. ತಮ್ಮ ಮೌಲ್ಯಮಾಪನವನ್ನು ಶುದ್ಧಿಗಟ್ಟಿಸಿ ಮುನ್ನಡೆದಾಗ ಮಾತ್ರ ಸಫಲತೆ ಹತ್ತಿರ. ವೀಕ್ಷಕರೇ, ನಿಮ್ಮ ಉದ್ಯೋಗ ಅಥವಾ ವೃತ್ತಿ ಜೀವನದ ವಿಚಾರಕ್ಕೆ ಬಂದರೆ ಇವತ್ತು ವೃತ್ತಿಯಲ್ಲಿ ಹೊಸದಾಗಿ ಬದಲಾವಣೆಯಾಗಬಹುದು. ಇವತ್ತು ನೀವು ನೂತನ ಜವಾಬ್ದಾರಿಯನ್ನು ಸ್ವೀಕರಿಸಬೇಕಾದ ಸಂದರ್ಭ ಬರಬಹುದು. ಆ ಜವಾಬ್ದಾರಿಯೊಂದಿಗೆ ಬರುವ ಒತ್ತಡವನ್ನು ನಿಭಾಯಿಸುವ ಶಕ್ತಿ ನಿಮಗಿದೆ. ಸಹೋದ್ಯೋಗಿಗಳೊಂದಿಗೆ ಚರ್ಚೆ ನಿರಂತರ ನಡೆಯಬಹುದಾದ ದಿನ. ವೈಚಾರಿಕ ವ್ಯತ್ಯಾಸಗಳಿಗೆ ಅವಕಾಶ ನೀಡದಂತೆ ಶಾಂತಿ ಮತ್ತು ಶ್ರದ್ಧೆಯಿಂದ ಸಂಗಡಿಗರನ್ನು ನಿರ್ವಹಿಸಿ. ಸ್ವತಂತ್ರ ಉದ್ಯಮದಲ್ಲಿರುವವರು ಹೊಸ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಳ್ಳುವ ಯೋಚನೆ ಮಾಡಬಹುದು. ಹೊಸ ಗ್ರಾಹಕರ ಸಂಪರ್ಕ ಸುಧಾರಣೆಯಾಗಬಹುದು. ಮಾರಾಟ ಕ್ಷೇತ್ರದಲ್ಲಿ ಇವತ್ತು ಚುರುಕಾಗಿರುವ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ಕುರಿತು ಇವತ್ತಿನ ದಿನದ ಪರಿಕಲ್ಪನೆ. ಹಣಕಾಸಿನಲ್ಲಿ ಸ್ಥಿರತೆಯು ಮುಖ್ಯ. ಹಳೆಯ ಸಾಲ, ಬಡ್ಡಿ ಅಥವಾ ಕ್ರೆಡಿಟ್ ಕಾರ್ಡ್ ಬಾಕಿಯು ತಲೆ ಎತ್ತಬಹುದು. ಅವುಗಳನ್ನು ಪಾವತಿಸಲು ಹೊಸ ಯೋಜನೆ ರೂಪಿಸುವ ಅಗತ್ಯವಿದೆ. ಆದಾಯದ ಹೊಸ ಮಾರ್ಗಗಳ ಬಗ್ಗೆ ಆಲೋಚಿಸುವ ದಿನವಿದು. ಕೆಲವೊಮ್ಮೆ ಪರಿಚಯದ ವ್ಯಕ್ತಿಯ ಸಲಹೆ ನಿಮ್ಮ ಹಣಕಾಸಿಗೆ ದಿಕ್ಕು ತರುವ ಸಾಧ್ಯತೆ ಇದೆ. ಆನ್ಲೈನ್ ಖರೀದಿಗಳಲ್ಲಿ ಜಾಗರೂಕತೆ ಅಗತ್ಯ. ಧನ ವ್ಯವಹಾರಗಳಲ್ಲಿ ವಂಚನೆ ಸಂಭವಿಸಬಹುದಾದ ಸಂಭವನೆ ಇದ್ದು, ಡಿಜಿಟಲ್ ಲೆನ್ದೇನದಲ್ಲಿ ಪಾಸ್ವರ್ಡ್, OTP ರಹಸ್ಯ ಇತ್ಯಾದಿಗಳನ್ನು ಎಚ್ಚರಿಕೆಯಿಂದ ಉಪಯೋಗಿಸಬೇಕಾಗುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ಬಗ್ಗೆ ವಿಚಾರಿಸಿದರೆ ಇವತ್ತು ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಖಿನ್ನತೆ ಅಥವಾ ಮಂಗನಿದ್ದೆ ಕಾಣಿಸಬಹುದು. ಈ ದಿನ ಯೋಗ, ಉಸಿರಾಟದ ನಿಯಂತ್ರಣಗಳು ಅತ್ಯಂತ ಉಪಯುಕ್ತವಾಗುವ ದಿನವಾಗಿದೆ. ಕುಂಭರಾಶಿಯವರಿಗೆ ಮಾನಸಿಕ ವಿಶ್ರಾಂತಿ ಬಹುಮುಖ್ಯ. ಹಗಲು ಬದಿಯಲ್ಲಿ ಪವಿತ್ರ ಶಬ್ದ ಶ್ರವಣ್ ಅಥವಾ ನಿಸರ್ಗದ ನಾದಗಳನ್ನು ಕೇಳುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಆಹಾರದಲ್ಲಿ ಕಡಿಮೆ ಮಸಾಲೆ, ಸಸ್ಯಾಹಾರಿ ಆಹಾರಗಳ ಸೇವನೆ ಮಾಡಿ. ಮಟನ್ ಅಥವಾ ಭಾರೀ ಆಹಾರ ಇವತ್ತು ತಪ್ಪಿಸಲು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ಸಂಬಂಧಗಳ ವಿಷಯದಲ್ಲಿ ಇಂದು ಮನೆಯ ಸದಸ್ಯರ ಜೊತೆ ಸಮಯ ಕಳೆಯಲು ಅವಕಾಶ ಸಿಗಬಹುದು. ಬಾಲಕರಿಗೆ ಏನಾದರೂ ಶಿಸ್ತು ಅಥವಾ ಓದಿನ ಕುರಿತಾಗಿ ಪಾಠ ಕೊಡಲು ಯತ್ನಿಸಿದರೆ ಅದು ಅತಿಯಾದ ಶಕ್ತಿಯಾಗಿ ಪರಿಗಣಿಸಬಾರದು. ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ದೂರವಿರುವ ಭಾವನೆ ಕಂಡುಬರುವ ಸಾಧ್ಯತೆ. ಇದನ್ನು ಮಾತುಗಳ ಮೂಲಕ ದೂರ ಮಾಡುವುದು ಬಹುಶ್ರೇಷ್ಠ. ಸಂಗಾತಿಗೆ ಸಮಯ ಕೊಡಿ, ಅವರ ಅಭಿಪ್ರಾಯ ಕೇಳಿ, ಅವರಿಗೆ ಸಹಜತೆ ನೀಡಿದರೆ ಎಲ್ಲವೂ ಸರಿಯಬಹುದು. ಹಿರಿಯರೊಂದಿಗೆ ಮಾತುಕತೆ ಮುಜುಗರವಿಲ್ಲದೆ ಸಾಗಲಿದೆ. ಮನೆಯ ಶಾಂತತೆಗೆ ಪ್ರಾರ್ಥನೆ ಅಥವಾ ಸಾಮೂಹಿಕ ಪೂಜೆ ಸಹಕಾರಿ. ವೀಕ್ಷಕರೇ, ನೀವು ಈ ಬುಧವಾರ ಬುದ್ಧಿಗ್ರಹದ ಶಕ್ತಿಯ ಪರಿಣಾಮದಿಂದ ಧ್ಯಾನ ಹಾಗೂ ಔಪಚಾರಿಕ ಪ್ರಾರ್ಥನೆ ಉತ್ತಮ ಫಲ ನೀಡುತ್ತದೆ. ಓಂ ಗಂ ಗುಣಾತ್ಮನೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಬುದ್ಧಿಯ ಉಜ್ವಲತೆ ಹೆಚ್ಚಾಗುವುದು. ಹಸಿರು ತರಕಾರಿಗಳನ್ನು ದಾನವಾಗಿ ನೀಡಿ. ತುಳಸಿ, ಅಶ್ವತ್ಥ ಗಿಡಗಳಿಗೆ ನೀರಾರ್ಪಣೆ ಮಾಡಿ. ಆಧ್ಯಾತ್ಮಿಕ ಗ್ರಂಥಗಳ ಓದು, ಮಹಾತ್ಮರ ಚರಿತ್ರೆ ಪಠಣದಿಂದ ದಿನದ ಶುಭಾರಂಭವಾಗುತ್ತದೆ. ಅದೃಷ್ಟದ ಸಂಖ್ಯೆ 9. ಇಂದು 9ನೇ ಸಂಖ್ಯೆ ನಿಮಗೆ ಶಕ್ತಿಯನ್ನು ನೀಡುವುದು. ಇದು ಅಂತ್ಯ ಮತ್ತು ಹೊಸ ಆರಂಭದ ಸಂಕೇತ. ಹಳೆಯದನ್ನು ಮುಗಿಸಿ ಹೊಸದನ್ನು ಸ್ವೀಕರಿಸಲು ಸದಾವಕಾಶ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣವು ತಾತ್ವಿಕತೆ, ಶ್ರದ್ಧೆ ಮತ್ತು ಸಮುದ್ರದ ಶಾಂತಿಯ ಚಿಹ್ನೆ. ಈ ಬಣ್ಣದ ಉಡುಪು ಧರಿಸುವುದು ಮನಸ್ಸಿಗೆ ನೆಮ್ಮದಿಯನ್ನು ತರುತ್ತದೆ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಬೆಳಗ್ಗೆ 11:45. ಈ ಸಮಯದಲ್ಲಿ ಕೆಲಸದ ಪ್ರಗತಿಯ ಬಗ್ಗೆ ಚರ್ಚಿಸಲು, ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಮತ್ತು ಮಂತ್ರ ಪಠಣಕ್ಕೆ ಉಚಿತ ಯೋಗವಿದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಈ ಬುಧವಾರ ಮೀನರಾಶಿಯವರು ತಾವು ಕಳೆದು ಹೋಗಿದ್ದ ಉತ್ಸಾಹ ಮತ್ತು ಧೈರ್ಯವನ್ನು ಪುನಃ ಸಂಪಾದಿಸುವ ದಿನವಾಗಿದೆ. ಇತ್ತೀಚೆಗೆ ತೊಂದರೆಗಳ ಕಾರಣದಿಂದ ತೊಂದರೆಯಲ್ಲಿದ್ದ ಮನಸ್ಸಿಗೆ ಇಂದು ಶಾಂತಿ ಸಿಗುವ ಸೂಚನೆಗಳಿವೆ. ಬುದ್ಧಿಗ್ರಹದ ಪ್ರಭಾವದಿಂದ ಇಂದು ನಿಮ್ಮ ಸಂವೇದನೆಗಳು ಸಾರ್ಥಕವಾಗಿ ಮೂಡಿಬರಬಹುದು. ಕಲೆ, ಸಾಹಿತ್ಯ, ಧ್ಯಾನ ಅಥವಾ ಭಾವನಾತ್ಮಕ ಪ್ರಪಂಚದಲ್ಲಿ ತಲೆ ಹಾಕುವ ಇಚ್ಛೆ ಹೆಚ್ಚಾಗಬಹುದು.
ಇದು ನಿಮ್ಮ ಮನಸ್ಸಿಗೆ ಸಾಂತ್ವನ ನೀಡುವಂತೆ ಕೆಲಸ ಮಾಡುತ್ತದೆ. ಆಲೋಚನೆಗಳಲ್ಲಿ ಹೊಸಪತನ, ಸಂಕಲ್ಪಗಳಲ್ಲಿ ಶುದ್ಧತೆ ಮತ್ತು ಬುದ್ಧಿಗೆ ಸ್ಪಷ್ಟತೆ ದೊರೆಯುತ್ತದೆ. ಯಾವುದೇ ತೀರ್ಮಾನ ತೆಗೆದುಕೊಳ್ಳುವಾಗ ನಿಗಾವಹಿಸಿ, ಅಂಶಗಳನ್ನು ಸರಿಯಾಗಿ ಎಳೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿರಂತರ ಪ್ರಯತ್ನ ಮತ್ತು ಶ್ರದ್ಧೆಯಿಂದ ಉತ್ತಮ ಪರಿಣಾಮ ಕಂಡುಬರುತ್ತದೆ. ಹಿರಿಯ ಅಧಿಕಾರಿಗಳು ನಿಮ್ಮ ಶ್ರಮವನ್ನು ಗುರುತಿಸುವ ಸಂದರ್ಭ ಇವತ್ತು ಎದುರಾಗಬಹುದು. ಅಧ್ಯಾಪನೆ, ಕಲಾತ್ಮಕ ಕ್ಷೇತ್ರ, ಆರೋಗ್ಯ ಸೇವಾ, ತಂತ್ರಜ್ಞಾನ, ಸಂಶೋಧನೆ ಅಥವಾ ಸಾಮಾಜಿಕ ಸೇವೆಯಲ್ಲಿ ಇವರು ಇವತ್ತು ಹೆಚ್ಚಾಗಿ ತೊಡಗಿಸಿಕೊಳ್ಳುವ ಅವಕಾಶಗಳಿವೆ. ತುಂಬಾ ಹೆಚ್ಚು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರೆ ನಿರುತ್ಸಾಹ ಆಗುವ ಸಂಭವವಿದೆ. ಆದ್ದರಿಂದ ಕಾರ್ಯಪ್ರವೃತ್ತಿಯಲ್ಲೂ ಸಹ ನಿಷ್ಕಾಮ ಭಾವನೆ ಅಗತ್ಯ. ಉದ್ಯಮಿಗಳು ಹೊಸ ಒಪ್ಪಂದಗಳಲ್ಲಿ ಸಹಿ ಮಾಡುವ ಮೊದಲು ಕಾನೂನು ಸಹಾಯ ಪಡೆಯುವುದು ಉತ್ತಮ. ಸ್ಟ್ರಾಟಜಿ ಬದಲಾವಣೆ ಅಥವಾ ನವೀಕರಣದ ಯೋಚನೆಗಳಿಗೆ ಇದು ಉತ್ತಮ ಕಾಲ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಆರ್ಥಿಕವಾಗಿ ಚಿಂತೆಗೊಳಗಾಗಿದ್ದವರು ಇಂದು ಒಂದು ಸಣ್ಣ ಶ್ವಾಸೋಚ್ಛ್ವಾಸವನ್ನು ಪಡೆಯಬಹುದಾದ ಸಮಯ. ಹಳೆಯ ಸಾಲ ತೀರಿಸಲು ಸಾಧ್ಯವಾದಷ್ಟು ಕ್ರಮ ಕೈಗೊಳ್ಳಿ. ಆಕಸ್ಮಿಕ ಆದಾಯದ ಮೂಲಕ ಚಿಕ್ಕ ಮಟ್ಟದ ಖರ್ಚುಗಳನ್ನು ನಿರ್ವಹಿಸಲು ಸಾಧ್ಯವಾಗಬಹುದು. ಆದರೆ ಇಂದು ಯಾವುದೇ ಭಾರಿ ಖರೀದಿಗಳಿಗೆ ತಡೆಯಿಡುವುದು ಉತ್ತಮ. ಹೂಡಿಕೆಯಲ್ಲಿ ಇಂದು ಮುಕ್ತಾಯವಾಗುವ FD, ಬಾಂಡ್ ಅಥವಾ ಹಳೆಯ ಲಾಭಾಂಶದ ಮಾದರಿಗಳ ಪರಿಗಣನೆ ಮಾಡಿ. ಹೊಸ ಹೂಡಿಕೆ ಮಾಡಿ ಬಯಸಿದರೆ ಕಡಿಮೆ ಅಪಾಯದ ಆಯ್ಕೆಗಳನ್ನು ಮಾತ್ರ ಆಯ್ಕೆ ಮಾಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಮನೋಸ್ಥಿತಿ ಈ ದಿನ ಸ್ವಲ್ಪ ನಡುನಿಂತಂತಿರುವ ಸಾಧ್ಯತೆ ಇದೆ. ಹತ್ತಿರದವರ ಮಾತುಗಳು ಹೆಚ್ಚು ಪ್ರಭಾವ ಬೀರುವ ಸಾಧ್ಯತೆ ಇರುವ ಕಾರಣದಿಂದಾಗಿ ಆತ್ಮಸ್ಥೈರ್ಯ ಕಾಪಾಡಿಕೊಳ್ಳುವುದು ಮುಖ್ಯ. ಹೃದಯಕ್ಕೆ ಸಂಬಂಧಿಸಿದ ನೋವು, ಸುಸ್ತು ಅಥವಾ ಮಧುಮೇಹ ತೊಂದರೆ ಇರುವವರು ಔಷಧಿ ನಿಯಮಿತವಾಗಿ ತೆಗೆದುಕೊಳ್ಳುವುದು ಖಂಡಿತ ಅಗತ್ಯ. ಆಹಾರ ಸೇವನೆಯಲ್ಲಿ ತೈಲ ಮತ್ತು ಉಪ್ಪಿನ ಪ್ರಮಾಣವನ್ನು ನಿಯಂತ್ರಿಸಿ. ರಾತ್ರಿಯ ಹೊತ್ತಿನಲ್ಲಿ ತಡವಾಗಿ ಊಟ ಮಾಡಬೇಡಿ. ಪ್ರಕೃತಿಯೊಂದಿಗೆ ಸಂಪರ್ಕ ಹೊಂದುವುದು, ಪ್ರಾಣಾಯಾಮ, ಧ್ಯಾನ ಮತ್ತು ನಿಗೂಢವಾದ ವಾಚನದಿಂದ ನಿಗದಿತ ಶಕ್ತಿಯನ್ನು ಪುನಃ ಆಹರಿಸುವ ಸಾಧ್ಯತೆ ಇವತ್ತು ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಮನಸ್ಸಿನಲ್ಲಿ ಎದೆಗುಂದುವ ಭಾವನೆಗಳು ಇದ್ದರೂ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಅದನ್ನು ನಿವಾರಿಸಬಹುದು. ಪತಿ ಪತ್ನಿಗಳ ನಡುವೆ ಪ್ರೀವಿಯಸ್ಲಿ ಇರುವ ಸಣ್ಣ ಗೊಂದಲಗಳು ಇಂದು ಶಾಂತಿಯುತವಾಗಿ ಪರಿಹಾರವಾಗಬಹುದು. ನಿಮ್ಮ ಪ್ರೀತಿಯ ಮೂಲಕ ಸಂಬಂಧವನ್ನು ಪುನಃ ತಾಜಾ ಮಾಡುವ ಅವಕಾಶ ದೊರೆಯುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯ ತೀರ್ಮಾನಗಳ ಕುರಿತು ಚರ್ಚೆ ನಡೆಯಬಹುದು. ಹಿರಿಯರೊಂದಿಗೆ ಉಂಟಾಗುವ ಸಂದರ್ಶನಗಳು ನಯವಾಗಿರಲಿ. ಕುಟುಂಬದಲ್ಲಿ ಯಾರಾದರೂ ನಿಮಗೆ ಆಲೋಚನೆಗೆ ಸ್ಫೂರ್ತಿ ನೀಡಬಹುದು. ಆಲಿಸು, ಸ್ಪಂದಿಸು ಮತ್ತು ಪ್ರೀತಿಯಿಂದ ಬಳಸು. ವೀಕ್ಷಕರೇ, ನೀವು ಈ ಬುಧವಾರ ಬುದ್ಧಿಯ ಪ್ರಭಾವದಿಂದ ಜ್ಞಾನಪಥದಲ್ಲಿ ಸಾಗಲು ನೀವು ಒಳಸಜ್ಜರಾಗಿರುವಿರಿ. ಆಧ್ಯಾತ್ಮ, ಜ್ಯೋತಿಷ್ಯ, ತತ್ವಚಿಂತನ ಅಥವಾ ಸಂಗೀತದಲ್ಲಿ ನಿಮ್ಮ ಶ್ರದ್ಧೆ ಇವತ್ತು ಬೆಳೆದು ಬರುತ್ತದೆ. ಓಂ ನಾರಾಯಣಾಯ ನಮಃ ಎಂಬ ಮಂತ್ರವನ್ನು 18 ಅಥವಾ 108 ಬಾರಿ ಪಠಿಸಿದರೆ ಭಯ ದೂರವಾಗುತ್ತದೆ ಮತ್ತು ಶಕ್ತಿ ಹೆಚ್ಚುತ್ತದೆ. ನೀರಿನಲ್ಲಿ ಎಲೆ ಬೆರೆಸಿದ ಸ್ನಾನ, ವಿಷ್ಣು ಮೂರ್ತಿಗೆ ತುಳಸಿ ಅರ್ಪಣೆ ಹಾಗೂ ಹಸಿರು ಪಲ್ಲಕ್ಕಿಯ ಪೂಜೆ ಇವತ್ತು ಆಧ್ಯಾತ್ಮಿಕ ಶುದ್ಧಿಗೆ ಕಾರಣವಾಗಲಿದೆ. ಕೂಡಲೇ ದಿನಾರಂಭದಲ್ಲಿ ನೀಟಾಗಿ ಗಂಗಾಜಲ ಅಥವಾ ರೋಸ್ ವಾಟರ್ ಬಳಸುವುದು ಶುಭ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶಿಸ್ತಿನ ಪ್ರತೀಕ. ನಿಮ್ಮ ಉದ್ದೇಶಗಳಲ್ಲಿ ಶ್ರದ್ಧೆ ಮತ್ತು ದೃಢತೆಗೆ ಇದು ಬಲ ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ಶಾಂತಿ, ಆತ್ಮವಿಶ್ವಾಸ ಮತ್ತು ಆಂತರಿಕ ಚೈತನ್ಯದ ಸಂಕೇತ. ಇದನ್ನು ಧರಿಸುವುದು ಇವತ್ತು ನಿಮಗೆ ಸ್ಥಿರತೆ ನೀಡಲಿದೆ. ಶುಭ ಸಮಯ ಬೆಳಗ್ಗೆ 9:15 ರಿಂದ ಬೆಳಗ್ಗೆ 11 ಗಂಟೆ. ಈ ಸಮಯದಲ್ಲಿ ಪ್ರಾರ್ಥನೆ, ಮಹತ್ವದ ಫೋನ್ ಕಾಲ್ ಅಥವಾ ದಾಖಲೆಗಳ ಕೆಲಸ ಆರಂಭಿಸಬಹುದು. ಮನಸ್ಥಿತಿ ಕೂಡ ಶ್ರೇಷ್ಠವಾಗಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ. ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೀನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.